ಕೊಯ್ತಾನೆ ಎಂಬುದಾಗಿ. ನಮಗೆ ಇವತ್ತು ಕೊಯ್ಯುವ ಸಮಯ ಬಂದಿದೆ, ಸುಗ್ಗಿಯ ಸಮಯ ಬಂದಿದೆ, ಕಣ್ಣೀರನ್ನು ಒರೆಸುವ ಸಮಯ ಬಂದಿದೆ. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡುವಂತನಾಗಿದ್ದಾನೆ. ಪಕ್ಕದಲ್ಲಿ ಕೈ ಕೊಟ್ಟು ದೇವರು ನಿಶ್ಚಯವಾಗಿ ಹೊಸ ವರ್ಷದಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾನೆ. ನಂಬಿಕೆ ಅಂತ ದೇವರ ವಾಕ್ಯ ಇರ್ತದೆ. ಹರ್ಷಧ್ವನಿ ಏನಂತೆ? ದೇವರ ವಾಕ್ಯ ಇರ್ತದೆ, ಹರ್ಷಧ್ವನಿ ಒಳ್ಳೆಯ ಔಷಧಿ ಎಂಬುದಾಗಿ. ಇವತ್ತು ಹರ್ಷಧ್ವನಿಯಿಂದ ನಾವು ದೇವರ ಸಮ್ಮುಖದಲ್ಲಿ ಆರಾಧನೆ ಮಾಡುವಾಗ ಎಲ್ಲ ಪರಿಸ್ಥಿತಿಗಳಿಂದಲೂ, ಎಲ್ಲ ಇಕ್ಕಟ್ಟಿನ ಸಮಸ್ಯೆಯಿಂದಲೂ, ಎಲ್ಲ ರೋಗಗಳಿಗೆ ದೇವರು ಒಳ್ಳೆಯ ಔಷಧಿಯನ್ನು ಕೊಡುವಂತರಾಗಿದ್ದಾರೆ. ನಾವು ಇವತ್ತು ಹರ್ಷದಿಂದ ಸ್ತುತಿಯೊಡನೆ ದೇವರನ್ನ ಆರಾಧನೆ ಮಾಡುವಾಗ ಎಲ್ಲವುಗಳಲ್ಲಿ ದೇವರು ಬಿಡುಗಡೆಯನ್ನು ಕೊಡುವಂತರಾಗಿದ್ದಾರೆ. ಇವತ್ತು ಕೃಪೆ ಹೊಂದಿದವರೆಲ್ಲ ಗಟ್ಟಿಯಾಗಿ ದೇವರಿಗೆ ಒಂದು ಸ್ತೋತ್ರವನ್ನು ಸಲ್ಲಿಸಿದ್ದಾರೆ. ಧೈರ್ಯ ಹೊಂದಿದವರೆಲ್ಲರೂ, ಕರುಣೆ ಹೊಂದಿದವರೆಲ್ಲರೂ, ಕೃಪೆ ಹೊಂದಿದವರೆಲ್ಲರೂ ನಾವೆಲ್ಲ ಸೇರಿ ಆತನ ಕೃಪೆಯನ್ನು ನೆನೆಸಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನ ಸ್ತುತಿ
ಸ್ವಾಮಿ, ನಿನ್ನ ರಾಜ್ಯವನ್ನು ಕಟ್ಟಲಿಕ್ಕೆ ಬಲವಾದ ಸಾಧನವಾಗಿ ನಮ್ಮೆಲ್ಲರನ್ನು ನೀನು ಉಪಯೋಗಿಸುವಪ್ಪ ತಂದೆ. ನಿನ್ನ ಪ್ರತಿಯೊಂದು ಭಾಗಗಳಲ್ಲಿ ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾವು ಒಂದರಲ್ಲಿ ಸ್ವಾಮಿ, ವಾಕ್ಯದ ಮೂಲಕ ನಿನ್ನ ಸಂಗಡ ಮಾತನಾಡು ಸ್ವಾಮಿ ತಂದೆ. ಎಲ್ಲವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸುತ್ತ ಎಲ್ಲ ಘನ ಮಾನ ಮಹಿಮೆ ನಿನಗೊಬ್ಬನಿಗೆ ಸಲ್ಲಿಸುತ್ತ ನಜರೇತಿನ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆ. ಸತ್ಯವೇದ ಪುಸ್ತಕದ ಧರ್ಮೋಪದೇಶ ಕಾಂಡ ಪುಸ್ತಕ 31ನೇ ಅಧ್ಯಾಯ ಅದರಲ್ಲಿ 8ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದಬಹುದು. ಡ್ಯೂಟರಮಿ ಚಾಪ್ಟರ್ 31 ವರ್ಸಸ್ 8. ಯೆಹೋವನು ತಾನೇ ನಿನ್ನ ಮುಂದುಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದಿಲ್ಲ, ಅಂಜಬೇಡ, ಧೈರ್ಯದಿಂದಿರು ಎಂದು ಹೇಳಿದರು ಎಂಬುದಾಗಿ. ಹಲ್ಲೆಲೂಯಾ. ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತಿದ್ದೇವೆ. ಹಲ್ಲೆಲೂಯಾ. ನಾವು 2025 ಇಸ್ವಿಯಲ್ಲಿ ಕಾಲಿಟ್ಟಿದ್ದೇವೆ. 2ನೇ ವಾರಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ದಿನ ದೇವರು ನಿಮ್ಮೊಂದಿಗೆ ಮಾತನಾಡ್ತಿದ್ದಾನೆ ಅಂತ ಹೇಳಿದ್ರೆ, ಈ ವರ್ಷ ಇಡೀ ದೇವರು ತಾನೇ ನಿಮ್ಮ ಮುಂದೆಗಡೆ ಹೋಗುತ್ತಾನೆ. ಎಷ್ಟು ಜನ ಬಿಲೀವ್ ಮಾಡ್ತಾರೆ? ಹಲ್ಲೆಲೂಯಾ. ಈ ವರ್ಷ ಎಲ್ಲ ದೇವರು ನಿಮ್ಮ ಮುಂದುಗಡೆ ಹೋಗ್ತಾನೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಯೆಹೋವನು ತಾನೇ ನಿಮ್ಮ ಮುಂದುಗಡೆ ಹೋಗುವನು, ಆತನೇ ನಿಮ್ಮ ಸಂಗಡ ಇರುವನು. ಎಷ್ಟು ಜನ ನಂಬ್ತೀರಿ? ನಾನು ಬಲವಾಗಿ ನಂಬ್ತೇನೆ, ದೇವರು ನಮ್ಮ ಸಂಗಡ ಇರುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಮೋಶೆ ದೇವರ ಹತ್ರ ಕೇಳ್ತಾನೆ, ಫರೋಹನ ನನ್ನ ಹತ್ರ ವಿಚಾರಿಸಿದ್ರೆ ನಿನ್ನನ್ನು ಕಳಿಸಿದವನು ಯಾರಂತ ಕೇಳಿದ್ರೆ ನಾನು ಎಂತ ಹೇಳ್ಬೇಕಂತ ಹೇಳುವಾಗ ದೇವರು ಹೇಳುವುದಿರುವುದ್ರೆ ಮೋಶೆಗೆ, ಇರುವಾತನೇ ಎಂಬಾತ ನಿನ್ನ ಬಳಿಗೆ ಕಳಿಸಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಈ ಒಂದು ಪ್ರಯಾಣದಲ್ಲಿ, ಈ ವರ್ಷದಲ್ಲೆಲ್ಲ ದೇವರು ತಾನೇ ನಿಮ್ಮ ಮುಂದುಗಡೆ ಹೋಗುತ್ತಾನೆ. ದೇವರು ನಿಮ್ಮ ಸಂಗಡ ಇರುತ್ತಾನೆ, ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಈ ವಾಕ್ಯದ ಮೂಲಕ ದೇವರು ತಾನೇ ಈ ವರ್ಷ ಎಲ್ಲ ದೇವರನ್ನು ಕಾಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಇದರ ವಾಕ್ಯವನ್ನು ನಾವು ಇನ್ನೂ ಆಳವಾಗಿ ನಾವು ಹೋಗುವುದಾದ್ರೆ ಅಲ್ಲಿ ನಾವು ನೋಡುತ್ತೇವೆ, ಇದೇ ಧರ್ಮೋಪದೇಶ ಕಾಂಡ ಪುಸ್ತಕ 31ನೇ
ಅಧ್ಯಾಯದಲ್ಲಿ ನಾವು ನೋಡ್ತೇನೆ ಅಂತ ಹೇಳಿದ್ರೆ ಯಾರು ಹೇಳಿದಂತೆ ತಿಳಿದ್ರೆ ಮೋಶೆ ಯೋಶುವನ ಜೊತೆ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ನಿನ್ನ ಸಂಗಡ ಮುಂದೆ ಹೋಗ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಕಾರಣ ಏನಂತ ಹೇಳಿದ್ರೆ ಐಗುಪ್ತ ದೇಶದಿಂದ ಹೊರಗೆ ತರಲಿಕ್ಕೆ ದೇವರು ಯಾರನ್ನು ಆರಿಸಿದ? ಮೋಶೆಯನ್ನು ಆರಿಸಿದ. ಹಲ್ಲೆಲೂಯಾ. ಮೋಶೆಯನ್ನು ಆರಿಸಿದ ನಂತರ ಅವನಿಗೆ ಕಾನಾನ್ ದೇಶ ಪ್ರವೇಶ ಮಾಡಲಿಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ನೋಡಿ, ಅದೇ 31ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ ದೇವರು ಮೋಶೆಗೆ ಏನ್ ಹೇಳ್ತಾನೆ ಗೊತ್ತುಂಟಾ? ಮೋಶೆ ಏನ್ ಹೇಳ್ತಾನೆ ಗೊತ್ತುಂಟಾ? ನಾನು ಈಗ 120 ವರ್ಷದವನಾಗಿದ್ದೇನೆ, ವಿಶೇಷವಾದ ಕಾರ್ಯಗಳನ್ನು ನಿರ್ವಹಿಸಿ ಇನ್ನು ಮುಂದೆ ನನ್ನಿಂದ ಆಗದು. ಯೆಹೋವನು ನನಗೆ ನೀನು ಯೋರ್ದಾನ್ ಹೊಳೆಯನ್ನು ದಾಟಿ ಕೂಡದೆಂದು ಆಜ್ಞಾಪಿಸಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ದೇವರು ಯಾರಿಗೆ ಹೇಳ್ತಾನೆ? ಮೋಶೆ ಜೊತೆ ಹೇಳ್ತಾ ಇದ್ದಾನೆ. ಈಗ ಹತ್ತಿರಕ್ಕೆ ಬಂದಿದ್ದಾರೆ. ಕಾನಾನ್ ದೇಶ ಪ್ರವೇಶ ಮಾಡಲಿಕ್ಕೆ ಹತ್ತಿರವಾದ ಸ್ಥಳ ಅಲ್ಲಿ ನಿಕಟವಾಗಿದೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ಮೋಶೆ ನಿಜವಾಗಿ ಯಾವ ದೇಶ ಹೋಗ್ಬೇಕಿತ್ತು? ಕಾನಾನ್ ದೇಶ ಪ್ರವೇಶ ಮಾಡಬೇಕಾಗಿತ್ತು. ಆದ್ರೆ ದೇವರು ಅವನನ್ನು ಕಾನಾನ್ ದೇಶ ಪ್ರವೇಶ ಮಾಡಲಿಕ್ಕೆ ಬಿಟ್ಟಿಲ್ಲ. ಯಾಕೆ ದೇವರು ಕಾನಾನ್ ದೇಶ ಪ್ರವೇಶ ಮಾಡಲಿಕ್ಕೆ ಅವನನ್ನು ಬಿಡಲಿಲ್ಲ? ಕಾರಣ ಅವನ ಅವಿಧೇಯತನ. ಹಲ್ಲೆಲೂಯಾ. ಅನೇಕ ಅದ್ಭುತಗಳನ್ನು ಮೋಶೆ ಜೀವಿತದಲ್ಲಿ ಮಾಡಿದ್ದಾನೆ. ಮೋಶೆಯ ಮೂಲಕ ಅನೇಕ ಅದ್ಭುತಗಳು, ಸೂಚಕ ಕಾರ್ಯಗಳು ಅಲ್ಲಿ ನಡೆದಿದೆ. ಅವರಿಗೆ ಕೆಂಪು ಸಮುದ್ರ ವಿಭಾಗವಾಯಿತು. ಬಂಡೆಯ ಒಳಗಿಂದ ನೀರನ್ನು ದೇವರು ಕೊಟ್ಟ, ಪರಲೋಕದಿಂದ ಮನ್ನವನ್ನು ಕೊಟ್ಟ. ಇಂಥ ಅದ್ಭುತಗಳು ಮಾಡಿದ ನಂತರ ಸಹ ಈ ಜನರನ್ನು ಇವರು ನಡೆಸ್ತಾ ಬರುವಾಗ ಅಲ್ಲಿಂದ ಜನರು ಗುಣುಗುಟ್ಟುವನ್ನು ನೋಡಿ ದೇವರು ಹೇಳ್ತಾನೆ, ಈ ಬಂಡೆಗೆ ಏನ್ ಮಾಡು, ಗಂಡಿಗೆ ಮಾತಾಡಿ ಎಂಬುದಾಗಿ ಹೇಳುವಾಗ ಮೋಶೆ ಮಾಡಿದೆ ಗೊತ್ತಿಲ್ಲ. ಮಾತನಾಡುವ ಬದಲು ಮಾಡಿದ ಕೋಲನ್ನು ತೆಗೆದು ಗಟ್ಟಿಯಾಗಿ 2 ಸಲ ಹೊಡೆದ. ಇದು ಯಾರಿಗೆ ಇಷ್ಟ ಆಗಲಿಲ್ಲ? ದೇವರಿಗೆ ಇಷ್ಟವಾಗಲಿಲ್ಲ. ಇವತ್ತು ಕೆಲವೊಂದು ನಮ್ಮ ಸ್ವಭಾವ ದೇವರಿಗೆ ಇಷ್ಟವಾಗುವುದಿಲ್ಲ. ಅಲ್ಲಿ 2025 ಇಸ್ವಿಯಲ್ಲಿ ದೇವರ ಹತ್ರ ಹೇಳುವ, ನನ್ನನ್ನು ಮಾರ್ಪಡಿಸು, ಅಲ್ಲಿ ನನ್ನ ಜೀವಿತವನ್ನು ಮಾರ್ಪಡಿಸು, ಹಳೆಯ ಸ್ವಭಾವ ನನಗೆ ಬೇಡ, ಹಳೆಯ ರೀತಿಯಲ್ಲಿ ನಾನು ನಡೆಯುವುದಿಲ್ಲ, ದೇವರೇ ನೀನು ನನ್ನ ಮುಂದುಗಡೆ ಹೋಗಬೇಕು ಎಂಬುದಾಗಿ ಎಷ್ಟು ಜನ ಆಸೆ ಪಡ್ತಾ ಇದ್ದಾರೆ. ದೇವರು ಮುಂದುಗಡೆ ಹೋದ್ರೆ ಯಾವ ಶತ್ರು ನಿಮ್ಮನ್ನು ಬೀಳಿಸ್ಲಿಕ್ಕೆ ಆಗುವುದಿಲ್ಲ. ಎಷ್ಟು ಜನ ನಂಬ್ತೀರಿ? ಆಮೇಲೆ ಹಲ್ಲೆಲೂಯಾ. ದೇವರು ನಿಮ್ಮ ಸಂಗಡ ಇರುವಾಗ ನಿಮ್ಮನ್ನು ಎದುರಿಸಲಿಕ್ಕೆ ಯಾರಿಂದ ಸಾಗುವುದಿಲ್ಲ. ಇವತ್ತು ಕೀರ್ತನೆ ನಾವು ಓದಿದೆವು, 17ನೇ ಕೀರ್ತನೆ 5ನೇ ವಾಕ್ಯದಲ್ಲಿ ದಾವೀದ ಹೇಳುವ ಮಾತೇನು ಗೊತ್ತಿಲ್ಲ? ಅಲ್ಲಿ ನಾನು ನಿನ್ನ ಮಾರ್ಗದಲ್ಲಿ ನಡೆದೆ, ನನ್ನ ಕಾಲು ಜಾರಲೇ ಇಲ್ಲ. ಅಲ್ಲಿ ಇವತ್ತು ನಾನು ನಮ್ಮ ಕಾಲು ಜಾರುವಾಗಲೇ ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ನಮ್ಮ ಕಾಲನ್ನು ಸ್ಥಿರಪಡಿಸುವ ದೇವರಾಗಿದ್ದಾನೆ. ಇಲ್ಲಿ ಮೋಶೆ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ಅವನು ಹೇಳಿದ ಯೋರ್ದನ್ ದಾಟಬಾರದಂತ ದೇವರು ಹೇಳಿದ್ದಾರೆ. ಆದರೆ ಯೋಶುವನೇ, ದೇವರು ನಿನ್ನ ಸಂಗಡ ಇರ್ತಾನೆ, ನನ್ನನ್ನು ನಡೆಸಿದ ದೇವರು ನಿನ್ನನ್ನು ಸಹ ಮುಂದಕ್ಕೆ ನಡೆಸ್ತಾನೆ. ಇವತ್ತು ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಹೇಳ್ತಾ ಇದ್ದೇನೆ, ಈ ವರ್ಷ ಎಲ್ಲ ದೇವರು ನಿಮ್ಮನ್ನು ನಡೆಸ್ತಾನೆ. ನಿಮ್ಮ ಕಷ್ಟ ಬರಲಿ, ಇಕ್ಕಟ್ಟು ಬರಲಿ, ಸೋಲು ಬರಲಿ, ಬೀಳ್ವಿಕೆ ಬರಲಿ, ಅದರ ಮಧ್ಯೆ ನಡೆಸುವ ದೇವರು ನಮ್ಮ ಮಧ್ಯೆ ಇದ್ದಾನೆ. ಹಲ್ಲೆಲೂಯಾ. ದೇವರು ಅಲ್ಲಿ ಹೇಳ್ತಾ ಇದ್ದಾನೆ ಏನಂತ ಹೇಳಿದ್ರೆ, ನಿಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸೇನಾ ನಾಯಕನಾಗಿ ಹೊಳೆಯನ್ನು ದಾಟಿ ಹೋಗುವನು ಎಂಬುದಾಗಿ. ಅಲ್ಲಿ ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನೀವು ಎಲ್ಲಿ ಹೋದ್ರು ಸಹ ದೇವರು ಮುಂದೆ ಹೋಗ್ಲಿಕ್ಕೆ ನೀವು ಬಿಡಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂತ ಹೇಳಿದ್ರೆ ದೇವರು ನಮ್ಮ ಮುಂದೆ ಹೋಗುವಾಗ ದೇವರು ನಮಗೆ ಬೇಕಾದ ಎಲ್ಲ ಪ್ರೊವಿಷನ್ ಅನ್ನು ಒದಗಿಸುವ ದೇವರಾಗಿದ್ದಾನೆ. ಎಷ್ಟು ಜನ ಇವತ್ತು ನಂಬ್ತೀರಿ? 2025 ಇಸ್ವಿ ನಿನ್ಗೆ ಏನಂತ ಗೊತ್ತಿಲ್ಲ, ಆದ್ರೆ ದೇವರಿಗೆ ಮೊದಲೇ ಗೊತ್ತುಂಟು. ನಿನ್ನ ಜೀವಿತದಲ್ಲಿ ಏನು ನಡೀತದಂತ ನಿನಗೆ ಗೊತ್ತಿಲ್ಲ, ಆದ್ರೆ ದೇವರಿಗೆ ಗೊತ್ತುಂಟು. ದೇವರಿಗೆ ಬಿಟ್ಟು ಕೊಡುವ, ದೇವರೇ ನೀನು ನನ್ನ ಮುಂದೆ ಹೋಗಬೇಕು ಎಂಬುದಾಗಿ ಎಷ್ಟು ಜನ ಇವತ್ತು ಹೃದಯಪೂರ್ವಕವಾಗಿ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಲಿಕ್ಕೆ ಇಷ್ಟಪಡುವವರಾಗಿದ್ದೇನೆ. ಹಲ್ಲೆಲೂಯಾ. ನೋಡಿ, ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ದೇವರು ಯಾವಾಗ ನಾವು ಎದುರುಗಡೆ ಇಡಬೇಕು. ಅದೇ ನೀವು ದಾವೀದನ 16ನೇ ಕೀರ್ತನೆಯಲ್ಲಿ ನಾವು ನೋಡೋದಾದ್ರೆ 8ನೇ ವಾಕ್ಯದಲ್ಲಿ ಗಮನಿಸೋದಾದ್ರೆ ಅವರು ಹೇಳಿದ ವಾಕ್ಯ ಗೊತ್ತಿಲ್ಲ, ನಾನು ಯಾವಾಗಲೂ ಯೆಹೋವನನ್ನು ಎದುರುಗಡೆ ಇಡುತ್ತೇನೆ. ಹಲ್ಲೆಲೂಯಾ. ಆತನ ಬಲಗಡೆಯಲ್ಲಿ ಇರುವುದರಿಂದ ನಾನೇನ್ ಮಾಡುವುದಿಲ್ಲ, ಕದರುವುದಿಲ್ಲ. ನೋಡಿ, ದಾವೀದನ ಜೀವಿತದಲ್ಲಿ ನಾವು ನೋಡ್ತೇವೆ ಅನೇಕ ಪ್ರಾಬ್ಲಮ್ಗಳು ಬಂತು, ಆದ್ರೆ ಪ್ರಾಬ್ಲಮ್ ಅಲ್ಲಿ ಅವರು ಸಿಕ್ಕಿ ಬೀಳಲಿಲ್ಲ. ಯಾಕೆ ಗೊತ್ತಿಲ್ಲ? ಯಾರನ್ನು ಎದುರುಗಡೆ ಇಟ್ಟ? ದೇವರನ್ನು ಎದುರುಗಡೆ ಹುಟ್ಟಿದ. ಅಲ್ಲಿ ಇವತ್ತು ನಾವು ಆಲ್ರೆಡಿ ವಾಕ್ಯ ಕೇಳಿದೆವು, ಸಿಂಹ ಬೆಂಕಿ ಕಾರುವವರ ಮಧ್ಯೆ ಸಿಂಹದ ಬಾಯುಳ್ಳವರು ನಮ್ಮನ್ನು ಕೊಲ್ಲಲಿಕ್ಕೆ ಶತ್ರು ಬರುವಾಗ ಅವರು ಹೇಳ್ತಾ ಇದ್ದಾರೆ, ಯಾರು ನನ್ನನ್ನು ಮುಟ್ಟದ ಹಾಗೆ ನನ್ನ ದೇವರು ಕಾಪಾಡಿದ ಕಾರಣ ಒಂದೇ, ನನ್ನ ದೇವರನ್ನು ನಾನು ಎದುರುಗಡೆ ಇಟ್ಟಿದ್ದೇನೆ.
ಇವತ್ತು ಎಷ್ಟು ಜನ ದೇವರನ್ನು ಎದುರುಗಡ್ಲಿಕ್ಕೆ ಇಡ್ಲಿಕ್ಕೆ ನೀವು ಇಷ್ಟಪಡುತ್ತಾ ಇದ್ದೀರಿ? ಅಲ್ಲಿ ಅವನು ನಿಮ್ಮ ಸಂಗಡ ಇರುವುದರಿಂದ ನೀವು ಭಯಪಡುವ ಅಗತ್ಯ ಇಲ್ಲ. ಒಂದು ಸಾಮ್ಯಲ ಪುಸ್ತಕ 17ನೇ ಅಧ್ಯಾಯ 11ನೇ ವಾಕ್ಯದಿಂದ ನೀವು ಗಮನಿಸುವುದಾದ್ರೆ ಅಲ್ಲಿ ನಾವು ನೋಡುತ್ತೇವೆ ಫಿಲಿಷ್ಟಿಯರ ರಣಚತುರನಾದ ಗೊಲ್ಯಾತನ ಬಗ್ಗೆ ನಾವು ನೋಡ್ತೇವೆ. ಈ ಗೊಲ್ಯಾತ ಯಾರು? ಒಂದು ರಣಚತುರ ಅಂತೆ. ಅವರ ಮುಂದೆ ನಿಲ್ಲಿಕ್ಕೆ ಇಸ್ರೇಲರ ಅರಸರಾದ ಸೌಲನು ಸಾಗಲಿಲ್ಲ. ಇಸ್ರೇಲರೆಲ್ಲ ಏನಾದ್ರು ಭಯದಿಂದ ಏನ್ ಮಾಡಿದ್ರಂತೆ, ಅವರ ಮುಂದೆ ಯಾರು ಬರಲಿಲ್ಲ ಅಂತೆ. ಆದ್ರೆ ಒಬ್ಬ ದಾವೀದ ಗೊಲ್ಯಾತನ ಮುಂದೆ ಹೋಗ್ಲಿಕ್ಕೆ ಕಾರಣ ಏನು ಗೊತ್ತಿಲ್ಲ? ದಾವೀದನು ಯಾವಾಗಲೂ ದೇವರನ್ನು ಎದುರುಗಡೆ ಇರ್ತಿದ್ದ. ಇವತ್ತು ಎಷ್ಟು ಜನ ಹೇಳ್ತೇವೆ ಹಲ್ಲೆಲೂಯಾ, ಈ ವರ್ಷ ಅಲ್ಲ ಅಲ್ಲಿ ನನ್ನ ದೇವರನ್ನು ನಾನು ಎದುರುಗಡೆ ಇಡ್ತೇನೆ, ಓ ನನ್ನ ದೇವರನ್ನು ಮುಂದುಗಡೆ ಇರ್ತೇನೆ, ನನ್ನ ಪ್ರಾಣದಲ್ಲಿ ಆತನ ಮುಂದೆ ಹೋಗುತ್ತಾನೆ, ನನಗೆ ಜಯವನ್ನು ಕೊಡುವವನಾತನೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಇವತ್ತು ಒಂದು ಸತ್ಯ ಅಂತ ಹೇಳಿದ್ರೆ ದೇವರನ್ನು ನಾವು ಎದುರುಗಡೆ ಇಡಬೇಕು. ಹಲ್ಲೆಲೂಯಾ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಮಾರ್ಗವಿರದಲ್ಲಿ ಮಾರ್ಗವನ್ನು ತೆರೆಯುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡುತ್ತೇವೆ ವಿಮೋಚನಾ ಕಾಂಡ ಪುಸ್ತಕ 32ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೀವು ಗಮನಿಸುವುದಾದ್ರೆ ನೋಡಿ, ಅವರನ್ನು ಐಗುಪ್ತ ದೇಶದಿಂದ ಅವರನ್ನು ನಡೆಸ್ತಾ ಹೋಗುವಾಗ ಮೋಶೆ ಸೀನಾಯಿ ಬೆಟ್ಟಕ್ಕೆ ಹೋಗ್ತಾನೆ. ಸೀನಾಯಿ ಬೆಟ್ಟಕ್ಕೆ ಹೋದ ನಂತರ ಅಲ್ಲಿ 40 ದಿವಸಗಳವರೆಗೆ ಏನ್ ಮಾಡ್ತಾನೆ, ಅವನು ದೇವರ ಜೊತೆ ಮಾತನಾಡಿದ್ರಿಂದ ಬೆಟ್ಟದಿಂದ ಕೆಳಗೆ ಬರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅವರನ್ನು ನಡೆಸಿದ ಇಸ್ರೇಲ್ ಜನರು ಏನ್ ಹೇಳ್ತಾರೆ ಗೊತ್ತುಂಟಾ? ಯಾರಾದ್ರೂ ಓದ್ಬಹುದು 32ನೇ ಅಧ್ಯಾಯ 1ನೇ ವಾಕ್ಯ ವಿಮೋಚನಾ ಕಾಂಡ ಪುಸ್ತಕ. ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದನ್ನು ಇಸ್ರೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು, ನೋಡು ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ನೋಡಿ ಅಲ್ಲಿ ಹೇಳುದು ನೋಡಿ, ಇಸ್ರೇಲ್ ಮಕ್ಕಳು ದೇವರ ಮಕ್ಕಳು. ಇವರು ಏನ್ ಹೇಳ್ತಾರೆ ಅಂದ್ರೆ, ಮೋಶೆ ಕಾಣ್ತಾ ಇಲ್ಲ, ಈಗ ನಮಗೆ ಮುಂದೆಗಡೆ ಹೋಗ್ಲಿಕ್ಕೆ ಏನ್ ಮಾಡಬೇಕು, ದೇವರುಗಳನ್ನು ಮಾಡಿಕೊಡಿ ಎಂಬುದಾಗಿ ಅವನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಗ ನಾವು ನೋಡ್ತೇವೆ ಆರೋನ ಏನ್ ಮಾಡ್ತಾನೆ, ಒಂದು ಬಸವನ ಮೂರ್ತಿಯನ್ನು ಮಾಡಿ ಹೇಳ್ತಾನೆ, ಇದೇ ನಿಮ್ಮ ದೇವರು ಎಂಬುದಾಗಿ. ಇವತ್ತು ಸಹ ಹಾಗೆ ಅನೇಕರು ತನ್ನ ಸಂಪತ್ತನ್ನು ಕೂಡಿಸಿಕೊಂಡು ಹೇಳ್ತಾ ಇದ್ದಾರೆ, ಏನಂತ ಹೇಳಿದ್ರೆ ಸಂಪತ್ತುಂಟು, ನಾನು ಮುಂದೆ ಇವತ್ತು ಜೀವಿಸ್ತೇನೆ, ಮುಂದೆ ನಡೆಯುತ್ತೇನೆ ಎಂಬುದಾಗಿ ಕೆಲವರು ಯೋಚಿಸುತ್ತಾರೆ. ಕಾರಣ ಅವರ ಆಸ್ತಿ, ಅವರ ಅಂತಸ್ತು, ಅವರ ಜ್ಞಾನ, ಇದು ಯಾವುದು ನಿಮ್ಮ ಮುಂದೆ ಹೋದ್ರೆ ಸಹ ನೀವು ಉಳಿಯುವುದಿಲ್ಲ. ನೀವು ಉಳಿಯಬೇಕಾದರೆ ದೇವರು ನಿಮ್ಮ ಸಂಗಡ ಮುಂದೆ ಹೋಗಬೇಕು. ಈ ವರ್ಷ ಎಲ್ಲ ದೇವರ ಹತ್ರ ಒಂದು ಒಡಂಬಡಿಕೆ ಮಾಡ್ರಿ, ದೇವರೇ ನೀನು ನನ್ನ ಮುಂದೆ ಹೋಗಬೇಕು, ನನ್ನ ಜೀವಿತವನ್ನು ನೀನು ಕಾಯಬೇಕು, ನನ್ನ ಕುಟುಂಬವನ್ನು ಕಾಯಬೇಕು ಎಂಬುದಾಗಿ ಎಷ್ಟು ಜನ ಇವತ್ತು ತೀರ್ಮಾನದೊಂದಿಗೆ ನೀವು ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ಹಲ್ಲೆಲೂಯಾ. ನೋಡಿ, ದೇವರು ಅವರನ್ನು ಮುನ್ನಡೆಸುವಾಗ ಅವರು ಕೇಳಿದ್ದೇನೆ ಗೊತ್ತಾ, ನಾನು ಒಂದು ದೇವರನ್ನು ಮಾಡಿಕೊಂಡು ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಸಹ ಹಾಗೆ ಅನೇಕರಿಗೆ ದೇವರುಗಳು ಬೇಕು, ಆದ್ರೆ ದೇವರು ಬೇಡ. ಇವತ್ತು ನಾನು ಹೇಳ್ತೇನೆ, ನಿನ್ನ ದೇವರನ್ನು ನೀನು ಎದುರುಗಡೆ ಇಡುವುದಾದ್ರೆ ನಾನು ಹೇಳ್ತೇನೆ, ಈ ವರ್ಷ ಎಲ್ಲ ದೇವರು ನಿನ್ನನ್ನು ಅದ್ಭುತವಾಗಿ ಆಶ್ಚರ್ಯಕರವಾಗಿ ನಡೆಸಲಿಕ್ಕೆ ಹೋಗ್ತಾ ಇದ್ದಾನೆ. ಯಾವ ಶತ್ರು ನಿನ್ನನ್ನು ಮುಟ್ಟದಾಗಿ ದೇವರು ಕಾಪಾಡ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಾನು ಭಯಪಡುವುದಿಲ್ಲ ಹೇಳ್ರಿ, ನಾನು ಭಯಪಡುವುದಿಲ್ಲ. 27ನೇ ಕೀರ್ತನೆ 1ನೇ ವಾಕ್ಯ ದಾವೀದನು ಕೇಳುವುದು, ಯೆಹೋವನು ನನಗೆ ಬೆಳಕು ರಕ್ಷಕನಾಗಿದ್ದಾನೆ, ಯೆಹೋವನು ನನ್ನ ಪ್ರಾಣದ ಆಧಾರವಾಗಿದ್ದಾನೆ, ನಾನು ಯಾರಿಗೆ ಭಯಪಡುವುದಿಲ್ಲ. ಇವತ್ತು ಅನೇಕರ ಜೀವಿತದಲ್ಲಿ ನನ್ನ ಹತ್ರ ಹಣ ಉಂಟು, ನಾನು ಹಾಸ್ಪಿಟಲ್ಗೆ ಹೋದ್ರೆ ಸೇವ್ ಆಗ್ತೇನೆ ಎಂಬುದಾಗಿ ಅನಿಸ್ತಾರೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಅನೇಕರ ಜೀವಿತದಲ್ಲಿ ಈ ಒಂದು ಭರವಸೆಯಿಂದ ಜೀವಿಸ್ತಾರೆ, ಆದರೆ ಆಸ್ಪತ್ರೆಯಲ್ಲಿ ವೈದ್ಯರು ಕೈ ಬಿಡುತ್ತಾರೆ. ಹಲ್ಲೆಲೂಯಾ. ನಾವು ಕೆಲವು ಸಲ ಆಟೋಪಿದ್ದಾರೆ, ನಾನೇನು ಎದುರುದಿಲ್ಲ, ಯಾಕಂದ್ರೆ ನನ್ನ ಪ್ರಾಣವನ್ನು ಉಳಿಸ್ತಾರೆ ಅಂತ ನಾವು ನಡೆಸ್ತೇವೆ. ಆದ್ರೆ ಹೇಳ್ತೇನೆ, ಅವರು ಸಹ ಕೈ ಬಿಡುತ್ತಾರೆ. ಆದ್ರೆ ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಾನು ಮುಂದೆ ಹೋಗಿ ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಅಪಜಯಕ್ಕೆ ಗುರಿ ಮಾಡುವುದೇ ಇಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡುವ ಎಷ್ಟು ಜನ ಇವತ್ತು ಒಂದು ದೃಢವಾದ ತೀರ್ಮಾನ ಮಾಡ್ತೇನೆ, ನನ್ನ ದೇವರನ್ನು ನಾನು ಎದುರುಗಡೆ ಇಡ್ತೇನೆ. ಹೇಳಿ, ನನ್ನ ದೇವರನ್ನು ಎದುರುಗಡೆ ಇಡುತ್ತೇನೆ, ಯಾಕೆಂದ್ರೆ ಆತನು ನನ್ನ ಸಂಗಡ ಇರುವುದರಿಂದ ನಾನು ಭಯಪಡುವುದೇ ಇಲ್ಲ. ಹಲ್ಲೆಲೂಯಾ. ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನಾವು ನೋಡುವುದಾದ್ರೆ, ಆಮೇಲೆ ದೇವರು ಇಸ್ರೇಲರಿಗೆ ನ್ಯಾಯಾಧಿಪತಿಯನ್ನು ನೇಮಿಸಿದ, ನ್ಯಾಯಸ್ಥಾಪಕರನ್ನು ದೇವರು ಕೊಟ್ಟ. ನ್ಯಾಯಸ್ಥಾಪಕರು ಕೊಟ್ಟ ಮೇಲೆ ಕೊನೆಯ ನ್ಯಾಯಸ್ಥಾಪಕ ಯಾರು? ಸಾಮುವೇಲ, ಪ್ರವಾದಿಯಾದ ಸಾಮುವೇಲ. ಈ ಸಾಮುವೇಲ ಒಳ್ಳೆಯದರಲ್ಲಿ ಇಸ್ರೇಲ್ ಮಕ್ಕಳನ್ನು ನಡೆಸುವಾಗ
ಅಲ್ಲಿದ್ದ ಜನರು ಏನ್ ಕೇಳಿದ್ರು ಗೊತ್ತುಂಟ? ಅಲ್ಲೆಲೂಯ, ನಮ್ಮನ್ನು ಮುಂದೆ ನಡೆಸಲಿಕ್ಕೆ ನಮಗೊಬ್ಬ ಅರಸನನ್ನು ಕೊಡು ಹೇಳ್ತಾರೆ. ಅಲ್ಲೆಲೂಯ, ನಮಗೊಂದು ಅರಸ ಬೇಕು. ಬೇರೆ ಕಡೆಯಲ್ಲೆಲ್ಲ ಅರಸ ಇದ್ದಾರೆ, ನಮಗೆ ಅರಸರೇ ಇಲ್ಲ. ನೀನು ನಮಗೆ ಅರಸನ ಕೊಡು ಎಂಬುದಾಗಿ ಹೇಳುವಾಗ ಬೈಬಲ್ ಹೇಳ್ತದೆ, ಸಾಮುವೇಲ ದೇವರ ಹತ್ರ ಕೇಳ್ತಾರಂತೆ, ದೇವರೇ ಇಸ್ರೇಲ್ ಮಕ್ಕಳು, ನಿನ್ನ ಮಕ್ಕಳು ಅರಸರು ಬೇಕಂತ ಕೇಳ್ತಾರೆ. ಹೇಳುವಾಗ ದೇವರು ಪ್ರವಾದಿಯಾದ ಸಾಮುವೇಲ ಜೊತೆ ಮಾತನಾಡ್ತಿದ್ದಾನೆ, ಅವರಿಗೆ ಅರಸನನ್ನು ಮಾಡಿಕೊಡು. ಅವರು ನಿನ್ನನ್ನೆಲ್ಲ ರಿಜೆಕ್ಟ್ ಮಾಡಿದ್ದು, ಅವರು ನನ್ನನ್ನೇ ರಿಜೆಕ್ಟ್ ಮಾಡಿದ್ದಾರೆ. ದೇವರ ಮಕ್ಕಳು, ಇವತ್ತು ನಾವು ಯಾರನ್ನು ಎದುರುಗಡೆ ಇಡ್ತಾ ಇದ್ದೇವೆ? ಅಲ್ಲೆಲೂಯ, ಇವತ್ತು ನೀನು ಜನರನ್ನು ಎದುರುಗಡೆ ಇಡ್ತೀರಾ, ಅದೇ ಜನರನ್ನು ಕೆಳಗಾಗ್ತಾರೆ. ಅಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಆಮೇಲೆ ಅಲ್ಲೆಲೂಯ, ಇವತ್ತು ನಾನು ಹೇಳ್ತೇನೆ, ಯಾವ ಮನುಷ್ಯನನ್ನು ಎದುರಿಡಬೇಡ, ಯಾವ ವೈದ್ಯನನ್ನು ಎದುರಿಡಬೇಡ. ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಹಣವನ್ನು ಮುಂದಕ್ಕೆ ಇಡಬೇಡ. ಕೆಲವರು ಹೇಳ್ತಾರೆ ದೊಡ್ಡ ವಕೀಲ, ಆಮೇಲೆ ಅಲ್ಲಿ ಅವನು ನನ್ನ ಕೋರ್ಟಲ್ಲಿ ಖಂಡಿತ ನನ್ನ ವ್ಯಾಜ್ಯ ಮಾಡಿ ಛೇದ ಕೊಡುತ್ತಾರೆ ಎಂಬುದಾಗಿ ಅವರನ್ನು ಎದುರಿಡ್ತಾರೆ. ಆದ್ರೆ ನಾನು ಹೇಳ್ತೇನೆ, ಲಾಸ್ಟ್ಗೆ ಅವರು ಹೇಳುವುದೇನು ಗೊತ್ತಿಲ್ಲ, ಐ ಆಮ್ ಸಾರಿ ಎಂಬುದಾಗಿ ಹೇಳ್ತಾರೆ. ಆದ್ರೆ ನನ್ನ ದೇವರು ಹಾಗಲ್ಲ, ನನ್ನ ದೇವರು ಹಾಗಲ್ಲ, ಎಲ್ಲ ಮುಗಿದು ಹೋಯ್ತು ಎಂಬುದಾಗಿ ಹೇಳುವಾಗ ನಾನು ನಿನ್ನ ಕುಟುಂಬವನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ಜೀವಿತದಲ್ಲಿ ನಾನು ಬೆಳಕಾಗಿ ಬರುತ್ತೇನೆ ಎಂಬುದಾಗಿ ದೇವರು ಹೇಳ್ತೇನೆ. ಹಾಗಾದ್ರೆ ಇವತ್ತು ಒಂದು ತೀರ್ಮಾನದೊಂದಿಗೆ ಹೋಗುವ, ದೇವರೇ ನಾನು ಯಾವಾಗಲೂ ನಿನ್ನನ್ನು ಎದುರುಗಡೆ ಇಡುತ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯ. ನಾವು ನೋಡ್ತೀವಿ ಯೆಶಾಯ ಪ್ರವಾದನ ಗ್ರಂಥದಲ್ಲಿ 45ನೇ ಅಧ್ಯಾಯ 1ನೇ ವಾಕ್ಯದಿಂದ ನೀವು ಗಮನಿಸುವುದಾದ್ರೆ, ಅಲ್ಲಿ ಕೊರೇಶ ರಾಜನ ಬಗ್ಗೆ ಬರೆಯಲ್ಪಟ್ಟಿದೆ. ಈ ಕೊರೇಶ ರಾಜನನ್ನು ದೇವರು ಏನ್ ಮಾಡ್ತಾರೆ ಅಂತ ಹೇಳಿ ಆರಿಸಿಕೊಂಡು 2ನೇ ವಾಕ್ಯ ಓದುವಾಗ ಅವನ ಜೊತೆ ದೇವರು ಹೇಳಿದ ಮಾತು ಏನಂತ ಹೇಳಿದ್ರೆ, ನಾನು ನಿನ್ನ ಮುಂದೆ ಹೋಗಿ. ಎಷ್ಟು ಜನ ಹೇಳ್ತಾರೆ ಹಲ್ಲೆಲೂಯ? ದೇವರು ನಿನ್ನ ಮುಂದೆ ಹೋದ್ರೆ ಏನ್ ನಡೀತದೆ ಗೊತ್ತುಂಟಾ? ಅಲ್ಲಿ ನೆಕ್ಸ್ಟ್ ವಾಕ್ಯ ಹೇಳ್ತದೆ, ದಿಣ್ಣೆಗಳನ್ನು ಏನ್ ಮಾಡ್ತೇನೆ? ಸಮ ಮಾಡ್ತೇನೆ. 2025 ಇಸ್ವಿಯಲ್ಲಿ ಅನೇಕ ದಿಣ್ಣೆಗಳನ್ನು ನೀವು ನೋಡಿದ್ರೆ, 2025 ಇಸ್ವಿಯಲ್ಲಿ ಈ ದಿನ ದೇವ ನಿನ್ನ ಜೊತೆ ಮಾತನಾಡ್ತಿದ್ದಾರೆ. ನೀನು ಕಾಣುತ್ತಿರುವ ದಿಣ್ಣೆಯನ್ನು ದೇವರು ಸಮ ಮಾಡ್ತಾನೆ. ಎಷ್ಟು ಜನ ಬಿಲ್ ಮಾಡ್ತೀರಿ? ಎಷ್ಟು ಜನ ಬಿಲ್ ಮಾಡ್ತೀರಿ? ಹಲ್ಲೆಲೂಯ. ಆಮೇಲೆ ಅಲ್ಲಿ ದಿಣ್ಣೆ ಅಂತ ಹೇಳಿದ್ರೆ ಅದು ಎತ್ತರವಾದ ಬೆಟ್ಟ. ಬೆಟ್ಟ ಇರುವುದು ಸುಲಭ? ಬೆಟ್ಟ ಇರುವುದು ಸುಲಭವ? ಇಲ್ಲ. ಆಮೇಲೆ ಅಲ್ಲಿ ಬೆಟ್ಟ ಇರುವುದು ಕಷ್ಟ, ಬಾಯಾರಿಕೆ ಆಗ್ತದೆ, ಅಲ್ಲಿ ಸುಸ್ತಾಗ್ತದೆ. ಇವತ್ತು ಅನೇಕ ವಿಷಯವನ್ನು ನೀನು ಆ ಬೆಟ್ಟದ ಅನುಭವದಲ್ಲಿ ಇರುವುದಾದರೆ ದೇವರು ಇವತ್ತು ಕೇಳ್ತಾ ಇದ್ದಾನೆ. ಈ ವರ್ಷದಲ್ಲಿ ದೇವರು ನಿನ್ನ ಜೊತೆ ಮಾತನಾಡ್ತಾನೆ, ನಾನು ನಿನ್ನ ಮುಂದೆ ಹೋಗಿ ಆ ದಿಣ್ಣೆಯನ್ನು ನೆಲಸಮ ಮಾಡ್ತೇನೆ, ಆ ಬೆಟ್ಟವನ್ನು ನೆಲಸಮ ಮಾಡ್ತೇನೆ. ಹಲ್ಲೆಲೂಯ. ಯಾವುದೇ ಬೆಟ್ಟವಾಗಲಿ, ಅದು 6 ರೋಗ ಎಂಬ ಬೆಟ್ಟ ಆದರೆ ದೇವರು ಇವತ್ತು ನೆಲಸಮ ಮಾಡ್ತಾನೆ. ಸಾಲ ಎಂಬ ಬೆಟ್ಟವಾಗಲಿ, ಅದನ್ನು ದೇವರು ನೆಲಸಮ ಮಾಡ್ತಾನೆ. ಆಮೇಲೆ ಅಲ್ಲಿ ದೇವರು ಹೇಳ್ತಾನೆ, ಏನ್ ಮಾಡಿ ದಿಣ್ಣೆಗಳನ್ನು ಏನ್ ಮಾಡ್ತಾರಂತೆ? ಸಮ ಮಾಡ್ತಾನೆ. ದೇವರು ಹೇಗೆ ಎಲ್ಲ ಮಾಡ್ತಾನೆ? ಆಮೇಲೆ ಸಮವಾದ್ರೆ ಹೇಗೆ ಹೋಗುವುದು? ನಿಮಗೆ ಆರಾಮ್ಸೆ ಹೋಗುವುದು. ಅಲ್ಲಿ ಕೆಲವೊಂದು ಬ್ಯಾರಿಕೇಡ್ ಅನ್ನು ದೇವರು ಒಡೆದು ನಿನಗೆ ಮಾರ್ಗವನ್ನು ತೆರಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯ. ದಿಣ್ಣೆಗಳನ್ನು ಒಡೆದು ಏನ್ ಮಾಡ್ತಾನಂತೆ? ಸಮ ಮಾಡ್ತಾನೆ. ಮತ್ತೆ ತಾಮ್ರದ ಕದಗಳನ್ನು ಒಡೆದು ಏನಂದ್ರೆ ಕಬ್ಬಿಣದ ಅಗುಳಿಗಳನ್ನು ಮುರಿದು ಬಿಡ್ತೇನೆ. ತಾಮ್ರದ ಬಾಗಿಲು ತೆರೆಯುವುದು ಅಷ್ಟು ಸುಲಭ. ಹಲ್ಲೆಲೂಯ. ಅದು ಗಟ್ಟಿಯಾಗಿರ್ತದೆ. ನಮಗೆ ನಾವು ನೋಡ್ತೇವೆ ತಾಮ್ರದ ಪಾತ್ರೆಗಳೆಲ್ಲ, ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಹೇಗೆ ಉಂಟು. ಅಲ್ಲಿ ಈಗದ ಪಾತ್ರೆಗಳು, ಆಗದ ಪಾತ್ರೆಗಳು, ಮೊದಲೆಲ್ಲ ನೋಡಿ ಎಂತ ತಾಮ್ರದಲ್ಲಿ ಆದ ಇದು ನೋಡಿ, ಅದು ಏನ್ ಮಾಡು, ಏನು ಹೊಡೆದ್ರು ಸಹ ಏನಾಗುದಿಲ್ಲ, ಅಷ್ಟು ಬೇಗ ಏನಾಗುದಿಲ್ಲ, ಅದು ನುಚ್ಚಾಗುವುದಿಲ್ಲ. ಅಂತ ಒಂದು ಬಾಗಿಲು ಇವತ್ತು ನಿನ್ನ ಜೀವಿತದಲ್ಲಿ ಇಟ್ಟಿರುವುದಾದ್ರೆ ದೇವರು ಹೇಳ್ತಾನೆ, ಅದನ್ನು ಒಡೆದು ಮಾರ್ಗ ತೆರೀತೇನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯ. ತಾಮ್ರದ ಬಾಗಿಲುಗಳನ್ನು ತೆರೀತಾನೆ. ಕಬ್ಬಿಣದ ಅಗುಳಿ ಅಂತ ಹೇಳಿದ್ರೆ ಬೀಗ ದೇವರು ಏನ್ ಮಾಡ್ತಾರಂತೆ? ಒಡೆದು ಬಿಡ್ತಾನಂತೆ. ಇವತ್ತು ನಿನ್ನ ಆಶೀರ್ವಾದಕ್ಕೆ ಕೆಲವೊಂದು ತಾಮ್ರದ ಬಾಗಿಲು ಅಡ್ಡವಾಗಿದ್ರೆ ದೇವರನ್ನು ತೆರೀಲಿಕ್ಕೆ ಹೋಗ್ತಾ ಇದ್ದಾನೆ. ಕೆಲವೊಂದು ಸೈತಾನ ಲಾಕ್ ಹಾಕಿದ ಬೀಗದ ಕೈ ಇರುವುದಾದ್ರೆ ಕರ್ತನು ಅದನ್ನು ತೆರೀಲಿಕ್ಕೆ ಹೋಗ್ತಾ ಇದ್ದಾನೆ. ಆಮೇಲೆ ಕಬ್ಬಿಣದ ಅಗುಳಿಗಳನ್ನು ಒಡೆದು ನಿನ್ನ ಹೆಸರು ಹಿಡಿದು ಕರೆಯುವ ನಾನು ಏನಂತ ಹೇಳಿದ್ರೆ ದೇವರು, ಇಸ್ರೇಲಿನ ಸದಮನ ಸ್ವಾಮಿ. ಹಲ್ಲೆಲೂಯ. ನಮ್ಮ ದೇವರು ಯಾರು? ಇಸ್ರೇಲನ ಸದಮನ ಸ್ವಾಮಿ. ನೀನು ಮುಂದೆ ಹೋಗುವಂತೆ ಇವತ್ತು ಕೆಲವೊಂದು ಬಾಗಿಲುಗಳನ್ನು ಒಡೆದು ಮುಂದೆ ಹೋಗುವಂತೆ ದೇವರು ಮಾಡ್ತಾನೆ. ಆಮೇಲೆ ಹಲ್ಲೆಲೂಯ. ಕತ್ತಲೆಯಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪವನ್ನು ನಿನಗೆ ಕೊಡ್ತಾನೆ. ಅಲ್ಲಿ ನಾನು ಹೇಳ್ತೇನೆ, ಕೆಲವೊಂದು ಆಶೀರ್ವಾದಗಳನ್ನು ಸೈತಾನ ಏನ್ ಮಾಡಿದ್ದಾನೆ? ಕಾಣದಾಗೆ ಮರೆ ಮಾಡಿದ, ನಿಮಗೆ ಸಿಕ್ಕಬಾರ್ದೆ ಅಂತ ಹೇಳಿ ಸೈಡಲ್ಲಿ ಇಟ್ಟ. ಹಲ್ಲೆಲೂಯ. ಯಾಕೆ? ಯಾಕಂತ ಹೇಳಿದ್ರೆ ದೇವರನ್ನು ಎದುರುಗಡೆ ಇರಬೇಕೆಂಬ.
ಎಷ್ಟು ಜನ ಇವತ್ತು 2025 ಇಸ್ವಿಯಲ್ಲಿ ನೀನು ದೇವರನ್ನು ಎದುರುಗಡೆ ಇಡುವಾಗ ಕೆಲವೊಂದು ಕತ್ತಲೆಯಲ್ಲಿಟ್ಟಿದ್ದ ಸೈತಾನ ನನ್ನದು ನಾನು ಕೊಡುವುದಿಲ್ಲ ಅಂತ ಹೇಳಿದ ಎಲ್ಲ ಆಶೀರ್ವಾದಗಳನ್ನು ಈ ವರ್ಷದಲ್ಲಿ ದೇವರು ನಿನಗೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ನಂಬ್ತೇನೆ ಇವತ್ತು ಅದು ಆರೋಗ್ಯವಾಗಿರಬಹುದು, ಅದು ಆರೋಗ್ಯ ದೇವರು ಕೊಡುತ್ತಾನೆ. ಒಂದು ಪಕ್ಷ ಸಂಪತ್ತಾಗಿ ಇರಬಹುದು, ಯಾವುದೇ ಆಗಿರಬಹುದು, ಅದೆಲ್ಲ ದೇವರು ಕೊಡ್ಲಿಕ್ಕೆ ಅವನು ಶಕ್ತನಾದ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಮ್ಮ ದೇವರು ಯಾರಂತ ಹೇಳಿದ್ರೆ ಕತ್ತಲೆಯಲ್ಲಿಟ್ಟಿರುವ ಬಚ್ಚಿಟ್ಟಿರುವ ನಿರೀಕ್ಷೆಪವನ್ನು ದೇವರು ಏನ್ ಮಾಡ್ತಾರೆ, ಕೊಡುವವನಾಗಿದ್ದಾನೆ. ಅಲ್ಲಿ ಎಷ್ಟು ಜನ ನಂಬ್ತೀರಿ 2025 ಇಸ್ವಿಯಲ್ಲಿ ದೇವರು ನಿನಗೆ ಮುಚ್ಚಿರುವ ಎಲ್ಲ ಬಾಗಿಲುಗಳನ್ನು ದೇವರು ತೆರೆಯಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 18ನೇ ವಾಕ್ಯವನ್ನು ನೀವು ಗಮನಿಸುವುದಾದ್ರೆ ಅಲ್ಲಿ ಈಸಾಕನ ಬಗ್ಗೆ ನಾವು ನೋಡುತ್ತೇವೆ. ಈಸಾಕ ಯಾರ ಮಗ? ಅಬ್ರಹಾಮನ ಮಗ. ಈ ಅಬ್ರಹಾಮನ ಮಗನಾದ ಈಸಾಕನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನು ತೋಡಿದ ಬಾವಿಯನ್ನು ಏನ್ ಮಾಡ್ತಾನೆ, ಅವನು ಓಪನ್ ಮಾಡ್ತಾನೆ, ತೆರೀತಾನೆ. ಹಲ್ಲೆಲೂಯಾ. ಆಗ ಬೈಬಲ್ ಇರುತ್ತೆ, ಫಿಲಿಸ್ಟಿಯರು ಬಂದು ಏನ್ ಮಾಡ್ತಾರೆ, ಆ ಬಾವಿಯನ್ನು ಮುಚ್ಚುತ್ತಾರಂತೆ. ಅಲ್ಲಿ ಮುಚ್ಚುವಾಗ ಕಾರಣ ಇರುತ್ತಿಲ್ಲ, ಅಲ್ಲಿ ಜಗಳವಾದ್ರಿಂದ. ಆಮೇಲೆ ಆಗ ಈಸಾಕನು ಏನ್ ಮಾಡ್ತಾನೆ, ಇನ್ನೊಂದು ಬಾವಿಯನ್ನು ತೆರೀತಾನೆ. ಇನ್ನೊಂದು ಬಾವಿಯನ್ನು ತೆರೆಯುವಾಗ ಅಲ್ಲಿ ಸಹ ಜಗಳ ಮಾಡ್ತಾರೆ, ಅದಕ್ಕೆ ಸಿಟ್ನ ಅಂತ ಹೆಸರಿಡ್ತಾರೆ. ಹೀಗೆ 2 ಬಾವಿಗೆ ಜಗಳ ಆದ್ರಿಂದ ಇವನು ನಂತರ ಹೋಗಿ ಇನ್ನೊಂದು ಬಾವಿಯನ್ನು ತೋಡ್ತಾನೆ. ಅದ್ರ ಹೆಸರೇನು? ರೆಹಬೋತ್ ಎಂಬುದಾಗಿ. ರೆಹಬೋತ್ ಅಂತ ಹೇಳಿದ್ರೆ ವಿಶಾಲವಾದ ಸ್ಥಳ. ಎಷ್ಟು ಜನ ನಂಬ್ತೀರಿ 2025 ಇಸ್ವಿಯಲ್ಲಿ ನಮಗೆ ವಿಶಾಲವಾದ ಸ್ಥಳವನ್ನು ದೇವರು ಕೊಡುತ್ತಾನೆ? ಎಷ್ಟು ಜನ ನಂಬ್ತೀರಿ? ಅಲ್ಲೇ ನಿನ್ನನ್ನು ವಿಶಾಲತೆಗೆ ದೇವರು ನಡೆಸುತ್ತಾನೆ. ಯಾಕಂತ ಹೇಳಿದ್ರೆ ರೆಹಬೋತ್ ಅನುಭವಕ್ಕೆ ನೀನು ಹೋಗಬೇಕು. ಇದು ದೇವರ ಇಷ್ಟವಾಗಿದೆ. ಕೆಲವು ವಿಷಯಗಳಲ್ಲಿ ತಡೆಯಾದ ತಂದ ಸೈತಾನನ ಎಲ್ಲ ಬಾಗಿಲುಗಳನ್ನು ದೇವರು ಮುಚ್ಚಿ ನಿನಗೋಸ್ಕರ ಬಾಗಿಲನ್ನು ತೆರಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಅದ್ಭುತಗಳನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ, ದೇವರು ಮಾಡುವ ಕಾರ್ಯ ನಮಗೆ ಗೊತ್ತಾಗುವುದಿಲ್ಲ. ಸಡನ್ ಆಗಿ ಮಾಡುವ ಕಾರ್ಯ 2025 ಇಸ್ವಿಯಲ್ಲಿ ಏನು ನಡೆಯಲಿಲ್ಲ ಅಂತ ಹೇಳಿದ್ರೆ, ನಾನು ಈ ಜನವರಿ ತಿಂಗಳಲ್ಲಿ ನಿಮಗೆ ನಾನು ಪ್ರವಾದನೆ ಹೇಳ್ತಾ ಇದ್ದೇನೆ. ನೀನು ದೇವರನ್ನು ಎದುರುಗಡೆ ಇರುವಾಗ, ದೇವರಿಗೆ ಸ್ತುತಿ ಪದವನ್ನು ಹಾಡುವಾಗ ನಿನಗೆ ಮುಚ್ಚಿದ ಬಾಗಿಲನ್ನು ದೇವರು ತೆರೆಯುತ್ತಾರೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯದಲ್ಲಿ 16ನೇ ಅಧ್ಯಾಯಕ್ಕೆ ಹೋಗುವಾಗ ಅದರಲ್ಲಿ 24ನೇ ವಾಕ್ಯವನ್ನು ಗಮನಿಸುವುದಾದ್ರೆ ಅಲ್ಲಿ ಪೌಲ ಸೀಲರನ್ನು ಸೆರೆಮನೆಗೆ ಹಾಕ್ತಾರೆ. ಪೌಲ ಸೀಲರನ್ನು ಸೆರೆಮನೆ ಹಾಕುವಾಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ತುತಿ ಪದಗಳನ್ನು ಆಡುತ್ತಾ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ರು. ನೋಡಿ ಪ್ರಿಯರೇ, ಇವತ್ತು ನಾನು ಹೇಳ್ತೇನೆ, ನಿನಗೆ ಯಾವಾಗ ಬಾಗಿಲು ತೆರೀತದೆ ಗೊತ್ತುಂಟ? ನೀನು ಕಷ್ಟದಲ್ಲಿ ಹೋಗುವಾಗ ಸಹ ದೇವರನ್ನು ಎದುರುಗಡೆ ಇರಬೇಕು. ಎಷ್ಟು ಜನ ಹೇಳ್ತೀರಿ, ಕಷ್ಟದಲ್ಲಿ ಬರುವಾಗ ದೇವರನ್ನು ಹಿಂದೆ ಇಡಬೇಡ, ದೇವರನ್ನು ಎದುರುಗಡೆ ಇಡು. ನಾವು ಯಾವಾಗ ಸಹ ದೇವರನ್ನು ಯಾವಾಗ ಎದುರು ಇಡುವುದು? ಸಂತೋಷವಾಗುವಾಗ ಎಲ್ಲ ದೇವರನ್ನು ಎದುರುಗಡೆ ಇಡ್ತೇವೆ. ಅಲ್ಲಿ ಇವತ್ತು ದೇವರ ವಾಕ್ಯ ನಮಗೆ ತಿಳಿಸ್ತದೆ, ನಿನ್ನ ದುಃಖದ ಸಮಯದಲ್ಲಿ ದೇವರನ್ನು ಎದುರುಗಡೆ ಇಡು. ಅಲ್ಲಿ ನಿನ್ನ ಸೋಲಿನ ಅನುಭವ ಬರುವಾಗ ದೇವರ ಎದುರುಗಡೆ ಇಡು. ಹಲ್ಲೆಲೂಯಾ. ನೋಡಿ, ದಾವೀದ ಯಾವಾಗ ಸಹ ಎದುರುಗಡೆ ಯಾವಾಗ ಇಟ್ಟದ್ದು? ಯಾವ ಕಷ್ಟ ಬರಲಿ, ಯಾವ ಸೋಲು ಬರಲಿ, ಯಾವಾಗ ಸಹ ದೇವರನ್ನು ಎದುರುಗಡೆ ಇಡ್ತಾನೆ. ಸಂತೋಷವಾಗುವಾಗ ಸಹ ದೇವರು, ದುಃಖವಾಗುವಾಗ ಸಹ ದೇವರು. ನಾನು ಹೇಳ್ತೀನಿ, ಎಲ್ಲದರಲ್ಲಿ ದೇವರಿಗೆ ಪ್ರಥಮ ಸ್ಥಾನ ಕೊಡ್ರಿ. ಹಲ್ಲೆಲೂಯಾ. ಅಲ್ಲಿ ನೋಡಿ, ಸ್ತುತಿ ಪದಗಳ ಹಾಡುವಾಗ ಏನಾಯ್ತು? ಅಪೊಸ್ತಲ ಕೃತ್ಯ 16:24 ಮಧ್ಯರಾತ್ರಿಯಲ್ಲಿ ಪೌಲನು ಸೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಏನಾಗ್ತಿದ್ರೆ ಸ್ತುತಿ ಪದಗಳನ್ನು ಹಾಡುತ್ತಾ ಇದ್ರಂತೆ. ನೋಡಿ, ಅವರ ಬಟ್ಟೆ ಏನಾಗಿದೆ? ಹರಿದು ಹೋಗಿದೆ. ಅವರ ಮೈಯಲ್ಲೆಲ್ಲ ರಕ್ತ ಹೋಗ್ತಿತ್ತು. ಅಂತ ಒಂದು ಸಂದರ್ಭದಲ್ಲಿ ಅವರು ಸ್ತುತಿ ಪದಗಳನ್ನು ಹಾಡ್ತಾ ಇದ್ದಾರೆ. ನಮಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಆ ದಿವಸ ಪ್ರಾರ್ಥನೆ ಇಲ್ಲ, ಆರಾಧನೆ ಇಲ್ಲ, ಏನಿಲ್ಲ. ನಾನು ಹೇಳ್ತೇನೆ, ಫಸ್ಟ್ ಪ್ರಯೋಗ ದೇವರನ್ನು ಎದುರುಗಡೆ, ಆಗಲೇ ಮಿರಾಕಲ್ ಆಗುದು, ಆಗಲೇ ಅದ್ಭುತ ನಡೆಯುವುದು. ಅಲ್ಲಿ ಇವರು ಸ್ತುತಿ ಪದಗಳನ್ನು ಹಾಡಿದ್ರಂತೆ. ಅಲ್ಲಿದ್ದವರು ಎನಿಸಿದ್ರು, ಇವರಿಗೆ ಹುಚ್ಚಿ ಹಿಡಿದಿಲ್ಲ. ಆಮೇಲೆ ಇಷ್ಟು ರಕ್ತ ಬರ್ತಾ ಉಂಟು, ಇಷ್ಟು ಅರ್ಥ ಉಂಟು, ಕೈಯಲ್ಲಿ ಸರಪಳಿ ಉಂಟು, ಕಾಲಲ್ಲಿ ಸರಪಳಿ ಉಂಟು, ಇವರು ದೇವರ ಸ್ತೋತ್ರ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದು ಏನಾಯ್ತು ಪ್ರಿಯ? ನೋಡಿ, ಅಲ್ಲಿ ವಾಕ್ಯ ಹೇಳ್ತದೆ, ಎಷ್ಟು ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ನೋಡ್ತಿದ್ರು. ಎಂತ ಇವರು ಅಲ್ಲಿ ಇಂಥ ಪರಿಸ್ಥಿತಿಯಲ್ಲಿ ದೇವರನ್ನು ಎದುರುಗಡೆ ಇರ್ತಾರಲ್ಲ. ಆಮೇಲೆ ದೇವರ ಸೆರೆಮನೆಯಲ್ಲಿ ಬರ್ಲಿಕ್ಕೆ ಸಾಧ್ಯವಾ? ದೇವರು ಈ ಜೈಲಿಗೆ ಬರ್ಲಿಕ್ಕೆ ಸಾಧ್ಯವಾ ಎಂಬುದಾಗಿ ಅವರು ಲಕ್ಷ್ಯವಿಟ್ಟು ಏನಾಗ್ತದೆ ಅಂತ ನೋಡ್ತಾ ಇದ್ದಾರೆ. ಹಾಗೇನಾಯ್ತು? ಅಕಸ್ಮಾತ್ ಆಗಿ, ಇಂಗ್ಲಿಷ್ ನಲ್ಲಿ ಅದು ಸಡನ್ಲಿ. ಎಷ್ಟು ಜನ ನಂಬ್ತೀರಿ 2025ರಲ್ಲಿ ಸಡನ್ ಆಗಿ ದೇವರು ನಿನಗೆ ಮುಚ್ಚಿರುವ ಬಾಗಿಲನ್ನು ತೆರೆಯಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರು ಮಾಡುವುದು ಸಡನ್ ಆಗಿರ್ತದೆ, ದೇವರು ಮಾಡುವುದು ಆಕಸ್ಮಿಕವಾಗಿರ್ತದೆ.
ಜನ ನಂಬ್ತೇನೆ, ನಾನು ನಂಬ್ತೇನೆ ದೇವರು ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಅಕಸ್ಮಾತ್ ಆಗಿ ಸಡನ್ ಆಗಿ ದೇವರು ಕೆಲವೊಂದು ಮಾರ್ಗಗಳನ್ನು ತೆಗೆಯುತ್ತಾನೆ. ನಿನಗೆ ಗೊತ್ತಿಲ್ಲದ ರೀತಿಯಲ್ಲಿ ದೇವರು ಈ ವರ್ಷ ಕೊಂಡೋಗ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ವಾಕ್ಯ ಅಕಸ್ಮಾತ್ ಆಗಿ ಏನಂತೆ ಮಹಾಭೂಕಂಪವಾಯಿತಂತೆ. ನೋಡಿ ಪ್ರಿಯರೇ, ಅಲ್ಲಿ ಮಹಾಭೂಕಂಪವಾಯಿತಂತೆ. ನಾವು ಯಾವಾಗ ಅವರು ದೇವರನ್ನು ಎದುರುಗಡೆ ಇಡುವಾಗ, ಇವತ್ತು ನಾನು ಹೇಳ್ತೇನೆ, ಅಲ್ಲಿ ನೀನು ದೇವರನ್ನು ಎದುರುಗಡೆ ಇಡುವುದಾದ್ರೆ ಭೂಕಂಪ ಮಾಡಿ ಕೆಲವರನ್ನು ನಡಗಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ನೀನು ನಡುವುದಿಲ್ಲ, ಜನರನ್ನು ನಡಗಿಸುವಂತೆ ಮಾಡ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ನೀನು ಎದುರುಗಡೆ ಇರುವಾಗ ನಿನ್ನ ದೇವರು ಯಾರು ಎಂಬುದಾಗಿ ಜನರು ತಿಳಿದುಕೊಳ್ಳಬೇಕು. ನಾನು ಹೇಳ್ತೇನೆ, ಇವತ್ತು ನಿನ್ನ ದೇವರನ್ನು ಎದುರುಗಡೆ ಇರುವುದಾದ್ರೆ ನಿಶ್ಚಯವಾಗಿ ದೇವರು ದೊಡ್ಡ ಕಾರ್ಯ ಮಾಡ್ತಾನೆ. ನಿನ್ನ ದೇವರು ಯಾರು ಎಂಬುದಾಗಿ ಇತರರಿಗೆ ತೋರಿಸಲಿಕ್ಕೆ ಹೋಗ್ತಾ ಇದ್ದಾನೆ. 2025 ಇಸ್ವಿಯಲ್ಲಿ ನಿನ್ನ ಜೀವಿತದ ಮಾರ್ಗಗಳು ಕೃಪ್ಕಾದದನ್ನು ಸರಾಗವಾಗಿ ದೇವರು ಮಾಡ್ತಾನೆ. ಹಲ್ಲೆಲೂಯಾ. ಕೆಲವು ಮುಚ್ಚಿರುವ ಬಾಗಿಲನ್ನು ಸಡನ್ ಆಗಿ ಅಕಸ್ಮಾತ್ ಆಗಿ ದೇವರು ತಿರ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಏನಾಯ್ತು? ಅಕಸ್ಮಾತ್ ಆಗಿ ಮಹಾ ಭೂಕಂಪವಾಯಿತು. ಸೆರೆಮನೆಯ ಅಸ್ಥಿವಾರಗಳೇನಾಯ್ತು? ಕದಲಿತು ಎಂಬುದಾಗಿ. ಎಷ್ಟು ಜನ ಹೇಳ್ತಾರೆ, ನಿನ್ನ ವಿರುದ್ಧವಾಗಿ ಸೈತಾನನು ಬಂಧಿಸಿದ ಕೆಲ ವಿಷಯ, ನಿನ್ನ ಮಕ್ಕಳನ್ನು ಬಂಧಿಸಿದ್ರೆ, ನಿನ್ನ ಜೀವಿತದಲ್ಲಿ ಕೆಲವೊಂದು ಬಂಧನದಲ್ಲಿದ್ರೆ, ಯೇಸುವಿನ ನಾಮದಲ್ಲಿ ಇವತ್ತು ಸಡನ್ ಆಗಿ ಅಕಸ್ಮಾತ್ ಆಗಿ ದೇವರು ತೆರಲಿಕ್ಕೆ ಹೋಗ್ತಾ ಇದ್ದಾನೆ. ಅದು ಎಷ್ಟೇ ಸ್ಟ್ರಾಂಗ್ ಆದ ಸೆರೆ ಆಗಲಿ ದೇವರು ಹೊರಗೆ ಬರ್ತಾನೆ. ಹೇಳ್ರಿ, ನಾನು ಹೊರಗೆ ಬರ್ತಾ ಇದ್ದೇನೆ. ಹೇಳ್ರಿ, 2025ರಲ್ಲಿ ನೀವು ಸಾಲದಿಂದ ಹೊರಗೆ ಬರ್ತೀರಿ. 2025ರಲ್ಲಿ ಅಲ್ಲಿ ನೀವು ರೋಗದಿಂದ ಹೊರಗೆ ಬರ್ತೀರಿ. ನಿಮ್ಮ ಕುಟುಂಬದಲ್ಲಿ ಸಂತೋಷ ದೇವರು ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ದೇವರು ಮಾಡುವ ಕಾರ್ಯ ಅದ್ಭುತವಾಗಿದೆ. ಹಲ್ಲೆಲೂಯಾ. ಸೆರೆಮನೆ ಕದಗಳು ಏನಾಯ್ತು? ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದರು. ಎಷ್ಟು ಜನ ಹೇಳ್ತಾರೆ ಹಲ್ಲೆಲೂಯಾ. ಯೇಸು ಸ್ವಾಮಿ ನನಗೆ ಮುಚ್ಚಿದ ಬಾಗಿಲನ್ನು ತೆರೆಯಲಿಕ್ಕೆ ಹೋಗ್ತಾ ಇದ್ದಾರೆ. ನಂಬ್ರಿ 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 ಪ್ರಿಯರೇ, ಇದು ಪ್ರವಾದನ ವಾಕ್ಯ. ಇದು ನಿನ್ನದಂತ ಸ್ವೀಕಾರ ಮಾಡು. ಈ ವರ್ಷ ಹೇಳು, ಬಾಯಲ್ಲಿ ಹೇಳು, ನನಗೋಸ್ಕರ ಬಾಗಿಲು ದೇವರು ತೆರೆದಿದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ಬಿಲೀವ್ ಮಾಡ್ತೀರಿ? ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಕೈ ಕೊಟ್ಟೆಯಲ್ಲಿ ದೇವರು ನಿನಗೋಸ್ಕರ ಬಾಗಿಲನ್ನು ತೆರೆದಿದ್ದಾನೆ. ಹೇಳಿ, ನೀನು ಕಣ್ಣಾರೆ ಈ ವರ್ಷ ಕಾಣ್ತೀರಿ. ಅಲ್ಲಿ ಈ ವರ್ಷದಿಂದ ಕಾಣ್ತಿ. ಅಲ್ಲಿ ದೇವರಿಗೆ ಸ್ತೋತ್ರವಾಗಿ. ಯಾಕಂದ್ರೆ ನನ್ನ ದೇವರು ಬಾಗಿಲು ತೆರೆದ್ರೆ ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಆಮೇಲೆ ದೇವರು ಮುಚ್ಚಿದ್ರೆ ಯಾರಿಗೆ ತೆರಲಿಕ್ಕೆ ಆಗುವುದಿಲ್ಲ ಅಂತೆ. ನಾನು ಹೇಳ್ತೇನೆ, ಇವತ್ತು ದೇವರು ನಿನಗೋಸ್ಕರ ಬಾಗಿಲನ್ನು ದೇವರು ತೆರೀತಾನೆ. ಅಲ್ಲಿ ನೋಡಿ, ಆ ಸೆರೆಮನೆಯ ಬಾಗಿಲು ಯಾರಿಂದ ತೆಗಿಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಯಾರಿಂದ ತೆಗೆಯದ ಬಾಗಿಲು ದೇವರು ತೆರೀತಾನೆ. ವರ್ಷಗಳಿಂದ ತೆರೆಯದ ಬಾಗಿಲನ್ನು ದೇವರು ತೆರೀತಾನೆ. ಯಾಕಂದ್ರೆ ನನ್ನ ದೇವರು ಬಾಗಿಲು ತೆರೆದು ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಕದಗಳೇನಾಯ್ತದೆ? ತೆರೆಯಿತು. ಮತ್ತೆ ಎಲ್ಲರ ಬೇಡಿಗಳೇನಾಯ್ತು? ಎಷ್ಟು ಜನ 2000 ಇಲ್ಲಿ ಬಂದ ಒಬ್ಬೊಬ್ಬರ ಬೇಡಿಗಳು ಅದು ಕಳಚಲ್ಪಡುತ್ತದೆ. ಯಾರ ಬೇಡಿಯಿಂದ ಇರುವುದಿಲ್ಲ. ಎಲ್ಲರೂ ಸ್ವಾತಂತ್ರ್ಯವಾಗಿ ದೇವರನ್ನು ಆರಾಧಿಸುವಂತೆ ಎಲ್ಲರ ಕೈಗಳು ಫ್ರೀ, ಬಾಡಿ ಫ್ರೀ, ಮೈಂಡ್ ಫ್ರೀ ದೇವರು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇವತ್ತು ನಾನು ಹೇಳ್ತೇನೆ, ಸೈತಾನ ಏನ್ ಮಾಡ್ತಾರೆ? ನಮ್ಮ ಮನಸ್ಸಿನಲ್ಲಿ ಡಿಪ್ರೆಷನ್ ತಂದು ಆರಾಧನೆ ಮಾಡೋದಾಗಿ ಮಾಡ್ತಾನೆ, ಪ್ರಾರ್ಥನೆ ಮಾಡೋದಾಗಿ ಮಾಡ್ತಾನೆ. ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಪ್ರವಾದನೆ ಹೇಳ್ತಾ ಇದ್ದೇನೆ, ದೇವರು ಆ ಕದಗಳು ದೇವರು ತೆಗೆದು ಬಾಗಿಲು ಓಪನ್ ಮಾಡ್ತಾನೆ. ಅದೆಲ್ಲದರಿಂದ ದೇವರು ಹೊರಗೆ ತರುವವನಾಗಿದ್ದಾನೆ. ಮತ್ತೆ ಸೆರೆಮನೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯನ್ನು ಹಿಡಿದು ನೋಡಿ, ಅಲ್ಲಿ ಒಬ್ಬ ಸೆರೆಮನೆ ಅಧಿಕಾರಿ ಇದ್ದಾನೆ. ಅವನು ಏನ್ ಮಾಡ್ತಾನೆ ಅಂತ ಹೇಳಿ ಭಯದಿಂದ, ಹಲ್ಲೆಲೂಯಾ, ಅವನು ಅದನ್ನು ನೋಡಿ ಆಶ್ಚರ್ಯವಾಗ್ತಾನೆ. ನಂತರ ನಾವು ನೋಡ್ತೇವೆ, ಅವನು ಏನಾಗ್ತಾನೆ? ರಕ್ಷಣೆ ಹೊಂದುತ್ತಾನೆ. ನೋಡಿ ಪ್ರಿಯ, ಇವತ್ತು ನಾನು ಹೇಳ್ತೇನೆ, ರಕ್ಷಣೆ ಹೊಂದದವರು 2025 ರಕ್ಷಣೆ ಹೊಂದಲಿಕ್ಕೆ ಮಾಡ್ತಾರೆ. ನಿನ್ನ ಜೀವಿತದಲ್ಲಿ ಕೆಲವೊಂದು ಅದ್ಭುತಗಳ ದೇವರು ಮಾಡ್ತಾನೆ. ನಿನ್ನ ಮನೆಯಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಾನೆ. ಇದು ಕರ್ತನಿಂದ ಮಾತ್ರ ಸಾಧ್ಯ, ಕರ್ತನಿಂದ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಕೆಲವು ಪರಿಸ್ಥಿತಿಯಲ್ಲಿ ದೇವರು ಕೊಂಡೋಗ್ತಾನೆ, ಆದ್ರೆ ಆ ಪರಿಸ್ಥಿತಿಯಲ್ಲಿ ದೇವರ ಅರ್ಥದಲ್ಲಿ ಬಿಡುವ ದೇವರಲ್ಲ. ಇಸ್ರೇಲರು ಐಗುಪ್ತ ದೇಶಕ್ಕೆ ಹೋಗುವಾಗ ಎಷ್ಟು ಪರಿಸ್ಥಿತಿಯಲ್ಲಿ, ಕಠಿಣವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ರು, ಆದ್ರೆ ಎಲ್ಲಿ ಸಹ ದೇವರು ಏನ್ ಮಾಡಲಿಲ್ಲ, ಬಿಡ್ಲಿಲ್ಲ. ಯೋಸೇಫನನ್ನು ನೋಡ್ರಿ, ಯೋಸೇಫನಿಗೆ ವಾಗ್ದಾನ ದೇವರು ಕೊಟ್ಟ. ವಾಗ್ದಾನ ಕೊಟ್ಟ ನಂತರ ಸಹ
ಅವನು ಪ್ರಾಣ ಬೆಳೆಸ್ತಿರುವಾಗ ಅವನು ಎಷ್ಟು ಕಷ್ಟಕ್ಕೆ ಹೋದ್ರು ದೇವರನ್ನು ಬಿಟ್ಟನ? ದೇವರನ್ನು ಬಿಟ್ಟಿಲ್ಲ. ಅವನು ದೇವರನ್ನು ಎದುರುಗಡೆ ಇಟ್ಟ. ಪೊಟ್ಟಿಪ್ಪನ ಮನೆಯಲ್ಲಿ ಪೊಟ್ಟಿಪ್ಪನ ಹೆಂಡತಿ ವ್ಯಭಿಚಾರಕ್ಕೆ ಕರೆಯುವಾಗ ಸಹ ಇವನು ದೇವರನ್ನು ಎದುರುಗಿಟ್ಟಿಟ್ಟ. ಅವನು ಹೇಳ್ತಾನೆ, ಯಾರು ನೋಡದಿದ್ರು ಸಹ ದೇವರು ನೋಡ್ತಾನಲ್ಲ ಅಂತ ಎದುರುಗಡೆ ಇಟ್ಟ ಪರಿಣಾಮವಾಗಿ ಏನಾದವ? ಅವನು ಪ್ರಧಾನಮಂತ್ರಿಯಾಗಿ ದೇವರು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನ ಸಹೋದರ ಅವನ ಹತ್ರ ಬರುವಾಗ ಅವನು ಹೇಳಿದ ಮಾತು ಏನಂತ ಹೇಳಿದ್ರೆ, ನಾವು ನೋಡ್ತೇವೆ ಆದಿಕಾಂಡ ಪುಸ್ತಕ 50ನೇ ಅಧ್ಯಾಯ 20ನೇ ವಾಕ್ಯವನ್ನು ನಾವು ನೋಡುವುದಾದ್ರೆ ಅಲ್ಲಿ ಅವನು ಹೇಳಿದ ಮಾತು ಏನಂತ ಹೇಳಿದ್ರೆ, ನೀವಾದರೂ ನನಗೆ ಕೇಡಾಗಬೇಕೆಂಬುದಾಗಿ ಬಯಸಿದ್ರಿ, ಆದರೆ ನನ್ನ ದೇವರು ನನಗೆ ಮೇಲಾಗಲಿಕ್ಕೆ ಬಯಸಿದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಶತ್ರು ನಿಮಗೆ ಕೇಡು ಬಯಸಿದ್ದನ್ನು ದೇವರ ಮೇಲಾಗಿ ಮಾಡ್ತಾನೆ. 2025 ಇಸ್ವಿಯಲ್ಲಿ ನೀವು ದೇವರನ್ನು ಎದುರುಗಡೆ ಇಡ್ರಿ, ಅಲ್ಲೇ ದೇವರು ನಿಮಗೆ ಮೇಲನ್ನು ಮಾಡ್ತಾನೆ. ದೇವರ ಆಶೀಸ್ಸೇನು? ನಾವು ಮೇಲಾಗಬೇಕಂತ ಹೇಳ್ರಿ. ನಾನು ಮೇಲಾಗ್ತೇನೆ ಹೇಳ್ರಿ. ನಾನು ಇದ್ದಾಗಿ ಇರುವುದಿಲ್ಲ. ನನ್ನ ಸ್ಟೇಟಸ್ ದೇವರು ಬದಲಾಯಿಸ್ತಾನೆ. ಆಮೇಲೆ ಹಳೆಯ ಜೀವಿತ ಬೇಡ ನನಗೆ, ಹೊಸ ಜೀವಿತ ದೇವರು ಕೊಡ್ತಾನೆ. ಹಳೆಯ ಪ್ರಾರ್ಥನೆ ಇಲ್ಲ, ಹೊಸ ಪ್ರಾರ್ಥನೆ. ಹಲ್ಲೆಲೂಯಾ. ನಾನು ಮಾಡಿದನೇ ಮಾಡುವುದಿಲ್ಲ, ಹೊಸ ಸ್ತೋತ್ರದ ಬಾಯಿಯಲ್ಲಿ ದೇವರು ನನ್ನ ಅಕ್ಷರವನ್ನು ಇಡ್ತಾನೆ. ದೇವರು ಈ ವರ್ಷದಲ್ಲಿ ನಿಮ್ಮ ಜೀವಿತದಲ್ಲಿ ಅದನ್ನು ಮಾಡ್ತಾನೆ. ಹಲ್ಲೆಲೂಯಾ. 41ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ನೀವು ಆ ಕೊರೇಶನ ಏನಂತ ಹೇಳಿದ್ರೆ ಹೆಡ್ಡಿಂಗ್ ಬರ್ತಿದೆ. ಏನ್ ಬರ್ತಿದೆ? 41ನೇ ಏಷ್ಯಾ ಪ್ರವಾದನ ಗ್ರಂಥ ಅದರಲ್ಲಿ ಹೆಡ್ಡಿಂಗ್ ಏನ್ ಬರ್ತಿದೆ? ಕೊರೇಶನ ದಿಗ್ವಿಜಯಕ್ಕೆ ಯಾರು ಕಾರಣ? ಯೆಹೋವನೇ ಕಾರಣ ಅಂತ ಬರ್ತಿದ್ದಾರೆ. ಎಷ್ಟು ಜನ ಹೇಳ್ತೀರಿ? 2025 ನನ್ನ ದಿಗ್ವಿಜಯಕ್ಕೆ ನನ್ನ ದೇವರೇ ಕಾರಣ. ನನ್ನ ದೇವರೇ ಕಾರಣ. ನನ್ನ ಜೀವಿತದಲ್ಲಿ ನನಗೇನು ಬಂಧನ ಇಲ್ಲ. ನನ್ನ ದೇವರು ಬಂಧನದಿಂದ ಬಿಡುಗಡೆ ಮಾಡ್ತಾನೆ. ನನಗೆ ಬಾಗಿಲು ಮುಚ್ಚಿರುವುದಿಲ್ಲ. ನನ್ನ ದೇವರು ಬಾಗಿಲನ್ನು ತೆರೆಯುತ್ತಾನೆ. ಅಲ್ಲಿ ನೀವು ಅದರ ವಾಕ್ಯವನ್ನು ಕೆಳಗೆ ಓದುವುದಾದ್ರೆ ಅಲ್ಲಿ ನೆಕ್ಸ್ಟ್ ವಾಕ್ಯ ಏನಿರ್ತದೆ ಓದಿ ನೋಡಿ. ನನ್ನ ಕಡೆಗೆ ತಿರುಗಿ ಅಲ್ಲಿ ಏನ್ ಹೇಳ್ತದೆ ಗೊತ್ತಿಲ್ಲ, ದೇವರು ಅನ್ಯ ಜಾತಿಗಳು ಎಷ್ಟೇ ಜನ ಬಲಶಾಲಿಯಾಗಿ ನನ್ನ ಮುಂದೆ ಬಂದು ನಿಲ್ಲಿ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ನಿಮಗೆ ಜನರು ಬೇಕಾ ದೇವರು ಬೇಕಾ? ಹಲ್ಲೆಲೂಯಾ. ಎಷ್ಟೇ ಜನರು ನಿಮ್ಮ ಹಿಂದೆ ಇದ್ರೆ ಯಾರು ಸಹ ಪ್ರಯೋಜನ ಆಗುದಿಲ್ಲ. ನಮ್ಮ ದೇವರು ಮಾತ್ರ ಪ್ರಯೋಜನವಾಗ್ತಾರೆ ಹೇಳ್ರಿ. ನನ್ನ ದೇವರ ಎದುರುಗಡೆ ಇರ್ತಾರೆ. ಅಲ್ಲಿ ಬೈಬಲ್ ಇರ್ತದೆ, ಅನ್ಯ ಜಾತಿಗಳು ಎಷ್ಟೇ ಬಲವು ನ್ಯಾಯಸ್ಥಾನಕ್ಕೆ ಬರಲಿ, ಅದು ನಾನು ಒಬ್ಬರೇ ಹೋಗ್ತೇನೆ. ನಾನು ಒಬ್ಬರೇ ಹೋಗ್ತೇನೆ. ಯಾಕೆ ಗೊತ್ತಿಲ್ಲ? ನನಗೆ ದೇವರಿದ್ದಾನೆ, ನನ್ನ ಸಂಗಡ ದೇವರಿದ್ದಾನೆ. ನಾನು ಯಾವಾಗಲೂ ನನ್ನ ದೇವರನ್ನು ಎದುರುಗಡೆ ಇಟ್ಟಿದ್ದೇನೆ. ಹಲ್ಲೆಲೂಯಾ. ದೇವರು ಏನ್ ಮಾಡ್ತಾರೆ ಗೊತ್ತಿಲ್ಲ? ಮುಂದೆ ಅಲ್ಲಿ ನಾವು ನೋಡ್ತೇವೆ, ಅವರ ಬಾಣವನ್ನು ಏನ್ ಮಾಡ್ತಾರೆ? ಧೂಳನ್ನಾಗಿ ಮಾಡ್ತಾರೆ. ಅವರ ಬಿಲ್ಲನ್ನು ಏನ್ ಮಾಡ್ತಾರೆ ಅಂದ್ರೆ ಓದಿ ನೋಡಿ ಆ ವಾಕ್ಯ. ಅವರ ಕತ್ತಿಯನ್ನು ಧೂಳನ್ನಾಗಿ ಮಾಡ್ತಾನೆ. ಹಾಗಾದ್ರೆ ಹುಲ್ಲನ್ನು ಗಾಳಿ ಬಡಿದುಕೊಂಡು ಹೋಗುವ ಒಣ ಹುಲ್ಲನ್ನಾಗಿ ಮಾಡಿ ಅವನು ಅವರನ್ನು ಹಿತಟ್ಟುತ್ತಾ ಎಂದೂ ಹೆಜ್ಜೆ ಇಡದ ಸುರಕ್ಷಿತವಾದ ಮಾರ್ಗದಲ್ಲಿ ಮುಂದೆ ಹಾದು ಹೋಗುವಂತೆ ನಡೆಸಿದವನು ಯಾರು? ಇವತ್ತು ನಾನು ಹೇಳ್ತೇನೆ, ನಿಮಗೆ ಮುಂದಿನ ಮಾರ್ಗ ಗೊತ್ತಿಲ್ಲ, ಆದ್ರೆ ನಿಮ್ಮ ಒಂದು ನಡೆಸುವ ದೇವ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಇವತ್ತು ನಿನ್ನ ನಡೆಸಲಿಕ್ಕೆ ಅವನು ನಮ್ಮ ಮಧ್ಯೆ ಇದ್ದಾನೆ. ನಿನ್ನ ಜೀವಿತದಲ್ಲಿ ಅಲ್ಲಿ ಯಾವುದೇ ಸರಪಳಿ ಇರಲಿ, ಯಾವುದೇ ಕಬ್ಬಿಣದ ಕಥೆ ಇರಲಿ, ತಾಮ್ರದ ಕಥೆ ಇರಲಿ, ದೇವರು ಮುರಿಯುತ್ತಾನೆ ಹೇಳ್ರಿ. ಮುರಿಯುತ್ತಾನೆ. ನಾನು ಭಯಪಡುವುದಿಲ್ಲ ಹೇಳ್ರಿ. ನಾನು ಭಯಪಡುವುದಿಲ್ಲ. ಆಮೇಲೆ ಯಾಕಂದ್ರೆ ದೇವರು ಮುಂದೆ ಹೋಗುವವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡುತ್ತೇವೆ ಆದಿಕಾಂಡ ಪುಸ್ತಕ 45ನೇ 26ನೇ ವಾಕ್ಯದಲ್ಲಿ ನಾವು ನೋಡಿ ಯೋಸೇಫನ ಬಗ್ಗೆ ನಾವು ನೋಡುವುದಾದ್ರೆ, ಯೋಸೇಫನನ್ನು ಯಾರಿಗೆ ಇಷ್ಟ ಆಗಲಿಲ್ಲ? ಅವರ ಸಹೋದರಿಗೆ ಇಷ್ಟ ಆಗಲಿಲ್ಲ. ಯಾಕೆ? ಅವನೊಂದು ಪ್ರವಾದ ಇತ್ತು, ನಿನ್ನ ಸಹೋದರಿನ ಮುಂದೆ ಅಡ್ಡ ಬಿಡ್ತಾರಂತ. ಆಗ ಸಹೋದರಿ ಏನ್ ಮಾಡ್ತಾರೆ? ಅವನ ಬಟ್ಟೆಯನ್ನು ತೆಗೆದು ಒಂದು ಪ್ರಾಣಿಯ ರಕ್ತವನ್ನು ಅದರಲ್ಲಿ ಅಂಟಿಸಿ ಅದರ ಬಳಿಗೆ ಬಂದು ಏನ್ ಹೇಳ್ತಾರೆ? ನಿನ್ನ ಮಗ ಸತ್ತು ಹೋದ ಎಂಬುದಾಗಿ. ಅಂದಿನಿಂದ ಅವನು ಎಲ್ಲಿರ್ತಾನೆ? ಬೆಡ್ಡಲ್ಲಿ ಇರ್ತಾನೆ. ಯಾಕೆ? ಅವನು ಏನಾದ? ಕುಗ್ಗಿ ಹೋದ. ನಾನು ಪ್ರೀತಿಸಿದ ಮಗ ನನ್ನ ಜೊತೆ ಇಲ್ಲ ಅಲ್ಲ ಎಂಬುದಾಗಿ ಅವನು ಬೆಡ್ಡಲ್ಲಿದ್ದ. ಆದರೆ ಕೊನೆಯಾಗುವಾಗ ಯೋಸೇಫನು ಅವನ ಬಳಿಗೆ ಬರುವಾಗ, ಯೋಸೇಫ ಸಾಯಲಿಲ್ಲ, ಬದುಕಿದಾರಂತ ಹೇಳುವಾಗ ಅಲ್ಲಿ ಬೈಬಲ್ ಇರ್ತದೆ, ಯಾಕೋಬನು ಏನ್ ಮಾಡಿದ? ಆ ಬೆಡ್ಡಿನಿಂದ ಏನ್ ಮಾಡಿದ? ಚೇತರಿಸಿದ. ಅಲ್ಲಿ ಇವತ್ತು ನಾನು ಹೇಳ್ತೇನೆ, ಇವತ್ತು ನಾವು ಯಾವುದೇ ವಿಷಯ ನಿನ್ನ ಮುಂದೆ ಸರಣಿಗೆ ಯಾರಿದ್ದು ಸಹ ಅದನ್ನು ನೋಡಬೇಡ. ಯೇಸು ಜೀವಿತವಾಗಿ ಎದ್ದಿದ್ದಾನೆ. ಇವನು ಸಹ ಜೀವಿಸ್ತಾ ಇದ್ದಾನೆ. ಅವನಿರೋದ್ರಿಂದ ನಿಮ್ಗೆ ಚೇತರಿಸಬೇಕು. ಯಾವುದೇ ಪ್ರಾಬ್ಲಮ್ ಇದ್ರೆ ಅದರ ಗಮನ ಪಡಬೇಡ, ಅದನ್ನು ಬದಲಾಯಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾನೆ.
ಅಲ್ಲಿ ಹಳೆಯ ಸಂಗತಿಗಳನ್ನು ಜ್ಞಾಪಕಕ್ಕೆ ತರಬೇಡ್ರಿ, ಈಗ ಹೊಸ ಕಾರ್ಯ ಮಾಡ್ತೇನೆ. ಇವತ್ತು 2025 ಇಸ್ವಿಯಲ್ಲಿ ದೇವರು ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡ್ತಾನೆ. ಅಲ್ಲೆಲೂಯ. ಇಲ್ಲಿ ದೇವರು ಮೋಶೆ ಯೆಹೋಶುವನಿಗೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಯೆಹೋವನು ತಾನೇ ನಿನ್ನ ಮುಂದೆಗಡೆ ಹೋಗುವನು. ಅಲ್ಲೆಲೂಯ. ನಿನ್ನ ಮುಂದೆಗಡೆ ಹೋಗುವನು, ಆತನೇ ನಿನ್ನ ಸಂಗಡ ಇರುವನು, ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ, ಕೈ ಬಿಡುವುದೇ ಇಲ್ಲ ಎಂದಾಗ ಎಷ್ಟು ಜನ ನಂಬ್ತೀರಿ? ಈ ವರ್ಷ ದೇವರು ನಿನ್ನನ್ನು ಕೈ ಬಿಡುವುದಿಲ್ಲ, ಈ ವರ್ಷ ನೀನು ಅಪಜಯಕ್ಕೆ ಗುರಿ ಮಾಡುವುದಿಲ್ಲ. ಯಾಕಂದ್ರೆ ದೇವರು ನಿನ್ನ ಮುಂದೆ ಹೋಗ್ತಾನೆ. ಕೊನೆಯದಾಗಿ ಹೇಳ್ತಾರೆ, ಅಂಜಬೇಡ, ಧೈರ್ಯದಿಂದಿರಿ ಎಂಬುದಾಗಿ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ಹೇಳ್ತಿದ್ದೇನೆ, ನೀವು ಯಾವುದಕ್ಕೆ ಸಹ ಅಂಜಬೇಡ್ರಿ. ದೇವರು ನಿಮ್ಮ ಮುಂದೆಗಡೆ ಹೋಗ್ತಾನೆ, ದೇವರು ಮುಂದೆಗಡೆ ಹೋಗ್ತಾನೆ. ಅಲ್ಲೆಲ್ಲೂ ಎಷ್ಟು ಜನ ದೇವರಿಗೆ ಸ್ತೋತ್ರ ಅಂತೀರಿ. ಅಲ್ಲೆಲ್ಲೂಯ್ಯ. ದೇವರು ಮಾರ್ಗ ತೆರೆದರೆ ಯಾರು ಮುಚ್ಚಲಿಕ್ಕೆ ಆಗುವುದಿಲ್ಲ. ಅಲ್ಲಿ ಇವತ್ತು ನಿಮ್ಮ ದಿಗ್ವಿಜಯಕ್ಕೆ ಕಾರಣ ದೇವರಾಗಿದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದ್ದು ನಿಲ್ಲುವ. ಎಷ್ಟು ಜನ ಈ ವಾಕ್ಯಕ್ಕೋಸ್ಕರ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಅಲ್ಲೆಲ್ಲೂಯ್ಯ. ದೇವರ ವಾಕ್ಯ ಇವತ್ತು ಕೇಳಿದ ಪ್ರಕಾರ ಅಲ್ಲೆಲ್ಲೂಯ್ಯ, ದೇವರು ತಾನೇ ಮುಂದುಗಡೆ ಹೋಗ್ತಾ ಇದ್ದು ದೇವರು ಹೇಳಿದ ಪ್ರಕಾರ ಯೆಹೋಶುವ ಏನ್ ಮಾಡಿದ? ಆ ಯೋರ್ದನ ಮೇಲೆ ಕಾಲಿಡುವಾಗ ದೇವರ ಮಂಜೂಷವನ್ನು ಹೊತ್ತುಕೊಂಡು, ದೇವರ ಮಂಜೂಷವನ್ನು ಅವರು ಮೊದಲು ಕಳಿಸ್ತಾ ಇದ್ದಾರೆ. ಯೋರ್ದನ್ ದಾಟಲಿಕ್ಕೆ ಮೊದಲು ದೇವರ ಮಂಜೂಷ ಹೋಗ್ತಾ ಉಂಟು. ಆ ಮಂಜೂಷ ಹೊತ್ತವರು ಅದರ ಮೇಲೆ ಕಾಲಿಡುವಾಗ ಬೈಬಲ್ ಹೇಳ್ತದೆ, ಯೋರ್ದನ್ ತಟಸ್ಥವಾಯಿತು ಎಂಬುದಾಗಿ. ಇವತ್ತು ನೀನು ದೇವರನ್ನು ಮುಂದಕ್ಕೆ ಹೋಗುವಾಗ ನಿನ್ನ ಸಮಸ್ಯೆಗಳು ತಟಸ್ಥವಾಗ್ತದೆ. ಸಮಸ್ಯೆಯ ಮಧ್ಯೆ ನೀನು ನಡಲಿಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಜನ ಬಿಲೀವ್ ಮಾಡ್ತೀನಿ? ಅಲ್ಲಿ ನಾನು ಬಲವಾಗಿ ನಂಬ್ತೇನೆ. ಇವತ್ತು ನೀನು ಕಾಣುವ ಪರಿಸ್ಥಿತಿ ಅದು ಬದಲಾಗ್ತದೆ, ನೀನು ನೋಡುವ ಪರಿಸ್ಥಿತಿಗಳು ಬದಲಾಗ್ತದೆ. ಇದು ಹೀಗೆ ಇರುವುದಿಲ್ಲ. ಸಡನ್ ಆಗಿ ಆಕಸ್ಮಿಕವಾಗಿ ಸೆರೆಮನೆಯ ಬಾಗಿಲು ತೆರೆದ ಹಾಗೆ ಇವತ್ತು ನೀನು ಕಾಣುವ ಸೆರೆಮನೆಯ ಬಾಗಿಲುಗಳು ದೇವರು ತೆರೀತಾನೆ. ನಿನ್ನನ್ನು ದೇವರು ಸೆರೆಮನೆಯಿಂದ ಹೊರಗೆ ತರಲಿಕ್ಕೆ ಹೋಗ್ತಾ ಇದ್ದಾನೆ. ನಿನ್ನನ್ನು ವನವಾಸದಿಂದ ದೇವರು ಹೊರಗೆ ತರ್ತಾ ಇದ್ದಾನೆ. 40 ವರ್ಷ ಅವರು ವನವಾಸವನ್ನು ಅನುಭವಿಸಿದರು. ಆದರೆ ಅಲ್ಲೇ 40 ವರ್ಷದ ನಂತರ ದೇವರವರು ಕಾಲ ದೇಶಕ್ಕೆ ಸೇರಿಸುವಂತೆ ಮಾಡಿದ. ಇವತ್ತು ಹೇಳ್ತೀರಾ, ನಿನ್ನ ಹಾಗೆ ಬೇರೆ ಭೂಮಿಯಲ್ಲಿ ಯಾರಿಲ್ಲ, ನಿನ್ನ ಹಾಗೆ ಬೇರೆ ರಕ್ಷಕ ಇಲ್ಲ ಸ್ವಾಮಿ. ದೇವರೇ, ನಾನು ನಿನ್ನನ್ನು ಆರಾಧಿಸ್ತೇನೆ ಎಂಬುದಾಗಿ ಎಷ್ಟು ಜನ ಹೃದಯದಲ್ಲಿ ದೇವರಿಗೆ ಸ್ತೋತ್ರ ಹೇಳ್ತೀನಿ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ, ನನ್ನ ಯೇಸುವೇ. ವಾಕ್ಯದಲ್ಲಿರುವ ನಿನ್ನ ಹಾಗೆ ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾ ನೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ, ನನ್ನ ಯೇಸುವೇ. ಕೈಗಳನ್ನೆತ್ತುವ. ಆರಾಧನೆ ನಿಮಗೆ, ಆರಾಧನೆ ನನ್ನ ಯೇಸುವೇ, ನಿಮಗೆ ಆರಾಧನೆ. ಸಂತೋಷದಿಂದ ಆರಾಧನೆ ನಿಮಗೆ, ಆರಾಧನೆ. ನನ್ನ ಯೇಸುವೇ, ನಿಮಗೆ ಆರಾಧನೆ. ಆರಾಧನೆ ನಿಮಗೆ, ಆರಾಧನೆ. ನನ್ನ ಯೇಸುವೇ, ನಿಮಗೆ ಆರಾಧನೆ. ಎಷ್ಟು ಜನ ಇವತ್ತು ಹೇಳ್ತೀರಿ, ನನ್ನ ಆಧಾರ ದೇವರೇ, ನಾವು ಯಾವುದನ್ನು ಎದುರಿಡುವುದಿಲ್ಲ. ನನ್ನ ಸಂಪತ್ತು ಬೇಡ, ನನ್ನ ಜ್ಞಾನ ಬೇಡ, ನನ್ನ ಡಿಗ್ರಿ ಬೇಡ, ನನ್ನ ವೈದ್ಯರನ್ನು ಇಡುವುದಿಲ್ಲ, ಯಾವ ಜನರನ್ನು, ಲೋಕದ ಜನರನ್ನು ಇಡುವುದಿಲ್ಲ. ನನ್ನ ದೇವರನ್ನು ನಾನು ಎದುರುಗಡೆ ಇಡುತ್ತೇನೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನೀನು ಮಾತಾಡಿದ್ದಕ್ಕೆ ಸ್ತೋತ್ರ. 2025 ಇಸ್ವಿಯಲ್ಲಿ ನಿನ್ನ ಮಕ್ಕಳಿಗೆ ದೇವರೆಲ್ಲ ಬಾಗಿಲುಗಳು ತೆರೆಯುವುದಕ್ಕೆ ಸ್ತೋತ್ರ. ದೊಡ್ಡದೊಂದು ಸಾಕ್ಷಿ ಕೇಳುವಂತೆ ಮಾಡಿ. ಇವರ ಅಪಜಯಕ್ಕೆ ಗುರಿಯಾಗುವುದೇ ಇಲ್ಲ. ದೇವರ ನೀತಿ ಇವರನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಅದಕ್ಕೆ ಸ್ತೋತ್ರ. ಎಲ್ಲವೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥನೆ. ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ಬೇಡಿ ಬಂದೆ ನನ್ನ ಪ್ರೀತಿಯುಳ್ಳ ತಂದೆಯೇ, ಆಮೆನ್. ಹಲ್ಲೆಲೂಯದೊಂದಿಗೆ ಅತ್ಯ ಆಶೀರ್ವಾದವನ್ನು ಪಡೆದುಕೊಳ್ಳೋಣ.
ಸೇರಿ ಬಂದ ಎಲ್ಲ ದೇವರ ಮಕ್ಕಳಿಗೂ ಸಾಲ್ಪಟ್ಟ ವಾಕ್ಯಗಳನ್ನು ನಂಬಿಗಸ್ತರಾಗಿ ಇದನ್ನು ಕ್ರಿಸ್ತ ಎರಡನೇ ಬರುವಂತಹ ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯಗೊಂಡ ದೇವರು ಮೂರು ಬಾರಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರು ಆಶೀರ್ವದಿಸಲಿ. God bless you.